ಓಂ ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ಧರ್ಮಕ್ಷೇತ್ರೇ ಕುರುಕ್ಷೇತ್ರೇ ಸಮವೇತಾಯುತ್ಸವಃ ಮಾಮಕಾಃ ಪಾಂಡವಾಶ್ಚೈವ ಕಿಮಕುರ್ವತ ಸಂಜಯ. ಶ್ರೀ ಗುರುಭ್ಯೋ ನಮಃ. ಅರ್ಜುನನ ಯೋಚನೆಯಂತೆ ಕೃಷ್ಣ ಎರಡು ಸೇನೆಯ ನಡುವೆ ಭೀಷ್ಮದ್ರೋಣರ ಎದುರಿಗೆ ರಾಜರೆಲ್ಲರ ಸನ್ನಿಧಾನದಲ್ಲಿ ರಥವನ್ನು ನಿಲ್ಲಿಸಿದ್ದಾನೆ. ಅರ್ಜುನ ಅವನ ಹತ್ತಿರ ಕೃಷ್ಣ ನೋಡು ಅಂತ ಹೇಳಿದ್ದಾನೆ. ಎಲ್ಲ ರಾಜರ ಎದುರು ನಿಲ್ಲಿಸಿದ್ದರಿಂದ ಅರ್ಜುನನಿಗೆ ಎಲ್ಲರೂ ಕಾಣುವ ಹಾಗೆ ಪ್ರಶಸ್ತವಾದ ತಾಣದಲ್ಲಿ ಕಾಣುತ್ತಾ ಇದೆ. ಅರ್ಜುನ ಕಂಡಿದ್ದಾನೆ. ಅರ್ಜುನ ಕಾಣುವಾಗ ಅವನ ಭಾವದಲ್ಲಿ ಕಂಡ ಯಾವ ವ್ಯಕ್ತಿಗಳು ಅವನಿಗೆ ಕಣ್ಣೆದುರು ಸಿಲುಕಿದ್ರು ನಿಲುಕಿದ್ರು ಅನ್ನುವುದರ ಬಗ್ಗೆ ನಾವು ನೋಡಿದ್ದೇವೆ. ಪಿತೃಗಳು, ಪಿತಾಮಹರು, ಆಚಾರ್ಯರು, ಮಾತುಲರು, ಭ್ರಾತೃಗಳು, ಪುತ್ರರು, ಪೌತ್ರರು ಮತ್ತೆ ಸಖಿಗಳು. ಮುಂದೆ ನೋಡ್ತಾ ಇದ್ದಾನೆ. ಈ 8 ಬಗೆಯ ಜನರಲ್ಲದೆ ಇನ್ನೂ 2 ಮಂದಿ ಶ್ವಶುರಾನ್ ಸುಹೃದಶ್ಚೈವ ಸೇನೆಯೋರುಭಯೋರಪಿ ತಾನ್ ಸಮೀಕ್ಷ್ಯ ಸ ಕೌಂತೇಯಃ ಸರ್ವಾನ್ ಬಂಧೂನ್ ಅವಸ್ಥಿತಾನ್. ಹೀಗೆ ಒಟ್ಟಿಗೆ ಆತ 10 ಬಗೆಯ ಜನರನ್ನು ಕಂಡಿದ್ದಾನೆ. ಇನ್ನಿಬ್ಬರು ಇವತ್ತು ಸಿಕ್ಕಿದ್ದಾರೆ ನಮಗೆ, ಶ್ವಶುರರು ಮತ್ತೆ ಸುಹೃತ್ತುಗಳು. ಶ್ವಶುರರು ಅಂದ್ರೆ ಹೆಣ್ಣು ಕೊಟ್ಟ ಮಾವಂದಿರು. ಸೇನೆಯೋರು ಉಭಯೋರಪಿ ಅಂದಿದ್ದಾನೆ. ಎರಡೂ ಸೈನ್ಯವನ್ನು ಸಹ ಆತ ಪರೀಕ್ಷಿಸಿದ್ದಾನೆ. ಅತ್ತಿತ್ತ ಕಣ್ಣು ಅರಳಿಸಿದ್ದಾನೆ. ಅಂದ್ರೆ ಎರಡೂ ಕಡೆಯಲ್ಲಿ ಸೇರಿದ ಮಕ್ಕಳನ್ನು, ಮೊಮ್ಮಕ್ಕಳನ್ನು, ಸೋದರ ಮಾವಂದಿರನ್ನು ಇವರನ್ನೆಲ್ಲ ಆಲೋಚನೆ ಮಾಡಿದ್ದಾನೆ. ಈಗ ಮತ್ತೆ ಮಾವಂದಿರ ಬಗ್ಗೆ ಯೋಚನೆ ಮಾಡುತ್ತಾನೆ. ಮೊದಲಿಗೆ ಪಾಂಡವರ ಇವರ ಪತ್ನಿಯಾಗಿ ನಿಂತ ದ್ರೌಪದಿಯ ತಂದೆ ದ್ರುಪದ ರಾಜ ಅವ ನಿಂತಿದ್ದಾನೆ. ಆತನ ಶಂಕರಧ್ವನಿಯೂ ನಡೆದಿದೆ. ಅದರೊಟ್ಟಿಗೆ ಭೀಮಸೇನನಿಗೆ ಕಾಳಿಯನ್ನು ಮದುವೆ ಮಾಡಿಕೊಟ್ಟ ತಂದೆ ಕಾಶಿರಾಜ ಅವನು ಬಂದಿದ್ದಾನೆ. ಕಾಶಿರಾಜಶ್ಚವೀರ್ಯವಾನ್ ಅಂತ ಹಿಂದೆ ನೋಡಿಕೊಂಡಿದ್ರು. ಆತನು ಸೈನ್ಯದಲ್ಲಿ ನಿಂತಿದ್ದಾನೆ. ಆತನು ಬಹಳ ಒಳ್ಳೆಯ ಬಿಲ್ಲುವಿದ್ಯೆಯಲ್ಲಿ ನಿಪುಣನಾಗಿ ನಿಂತ ಒಳ್ಳೆಯ ಹೋರಾಡು. ಮತ್ತು ಒಬ್ಬ ಇರುವುದು ಇನ್ನೇನು ಹಿಡಿಮೆಯ ತಂದೆಯಲ್ಲ ಇಲ್ಲ. ಹಿಡಿಮೆಯ ಮಗ ಘಟೋತ್ಕಚ ಮಾತ್ರ ಪುತ್ರ ಯಾದಿಯಲ್ಲಿ ಬಂದಿದ್ದಾನೆ. ಅರ್ಜುನನಲ್ಲಿ ಆಗುವಾಗ ಸುಭದ್ರೆ ಯಾದವರಿಗೆ ಯಾರು ಬಂದಿಲ್ಲ. ಇತ್ತ ಕಡೆ ಚಿತ್ರಾಂಗದೆಯ ತಂದೆ ಬಂದಿದ್ದಾನೆ, ವೀರಸೇನ, ಪಾಂಡ್ಯ ದೇಶದವರೇ ಆತ ಇದ್ದಾನೆ. ಮತ್ತೆ ತಪ್ಪಿದರೆ ಇನ್ಯಾರದ್ದು, ನಕುಲನದ್ದು, ಅದೆಲ್ಲ ಶಿಶುಪಾಲನ ಅಥವಾ ಇವರೆಲ್ಲ ಆಚೆ ಕಡೆ ಇದ್ದಾರೆ. ಶಲ್ಯ ಇದ್ದಾನೆ, ಅವನು ಮಾವನೇ, ಅವನು ಬಂದು ಸೇರಿದ್ದಾನೆ. ಮತ್ತವ ದುರ್ಯೋಧನನ ಮಾವ, ಅವನು ಕಾಶಿರಾಜ, ಅವನು ಭೀಮಸೇನಿಗೂ ಮಗಳು ಕೊಟ್ಟ ಆಚೆ ಬರಲಿಲ್ಲ. ಆತ ಇತ್ತ ಕಡೆ ನಿಂತಿದ್ದಾನೆ. ದುಶ್ಯಾಸನನ ಮಾವನನ್ನು ಗುರುತಿಸ್ತಾರೆ, ಕಳಿಂಗ ರಾಜ ಅಂತ, ಅವನು ಸೇರಿದ್ದಾನೆ. ಇನ್ಯಾವ ಕೌರವರ ಹೆಂಡತಿಯರ ತಂದೆಯಂದಿರನ್ನು ಪರಿಚಯಿಸುವುದಿಲ್ಲ. ಬಂದಿದ್ದಾರೋ ಇಲ್ಲವೋ ಗೊತ್ತಿಲ್ಲ. ಹಾಗಾಗಿ ಇಷ್ಟು ಜನ, 4-5 ಜನ ಮಾವಂದಿರನ್ನು ಕಂಡೈವ ಶ್ವಶುರಾನ್ ಅಂದ. ಸೂರದಷ್ಟೈವ ಮತ್ತೆ ಕೊನೆಗೆ ಹಾಕಿದ. ಇನ್ನು ಸಾಮಂಧಿಕವಾಗಿ ಯಾರು ಕಾಣುವುದಿಲ್ಲ ಅವನಿಗೆ. ಸಾಮಂಧಿಕವಾಗಿ ಎಲ್ಲ ಮುಖಗಳನ್ನು ತೆರೆದಿಟ್ಟ. ಸುಹೃತ್ತುಗಳು, ಗೆಳೆಯರು ಇದ್ದಾರೆ ಅಂದ. ಯಾರು ವೈರಿಗಳನ್ನೇ ಕಾಣಲಿಲ್ಲ. ಅರ್ಜುನನ ಕಣ್ಣಿಗೆ ಒಂದು ಶತ್ರು ಕಾಣುವುದಿಲ್ಲ. ಈಗ ನೋಡಿದ ಸುಮ್ಮನೆ ನೋಡಿದ್ದಲ್ಲ, ತಾನು ಸಮೀಕ್ಷೆ ಅಂತಾರೆ.
ಸಂಜೆ ಹೇಳ್ತಾನೆ ಧೃತರಾಷ್ಟ್ರನ ಹತ್ರ, ಚೆನ್ನಾಗಿ ನೋಡ್ತಾ ಇದ್ದಾನೆ, ಸಂಪೂರ್ಣವಾಗಿ ನೋಡಿದ್ದಾನೆ, ಪ್ರತಿ ಒಬ್ಬರಲ್ಲಿಯೂ ಸಹ ದೃಷ್ಟಿಯನ್ನು ಹಾಯಿಸಿದ್ದಾನೆ. ಅಷ್ಟು ಹಾಯಿಸಿದ್ರು ಅವನಿಗೆ ಯಾವ ಒಬ್ಬ ವ್ಯಕ್ತಿಯೂ ಶತ್ರುವಾಗಿ ಕಾಣಲಿಲ್ಲ, ಉದಾಸೀನನಾಗಿ ಕಾಣಲಿಲ್ಲ, ಸುಮ್ಮನಿನಿಂದಾಗಿ ಕಾಣಲಿಲ್ಲ. ಎಲ್ಲರೂ ಗೆಳೆಯರೇ, ಸುಹೃದ ಅಂತಾನೆ. ಹೀಗೆ 10 ಮುಖದಲ್ಲಿ ಕಂಡಿದ್ದಾನೆ. 8 ದಿಕ್ಕಿಗೆ ಕಣ್ಣರಳಿಸಿ ಮೇಲೂ ಕೆಳಗೂ ನೋಡಿದ ಹಾಗೆ 10 ಅಂದರೆ ಪೂರ್ತಿ ಅಂತ ಅರ್ಥ. ದಶೇತಿ ಸರ್ವಮುದ್ದಿಷ್ಟಂ ಸರ್ವಂ ಪೂರ್ಣ ಮಹೋಚ್ಯತೆ ಅಂತ. ಅಂದ್ರೆ ಅವನ ಭಾವ ಪೂರ್ಣ ತುಂಬಿದೆ. ಈಗ ಆ ಪೂರ್ಣ ಭಾವದಲ್ಲಿ ವೈರಿ ಭಾವಕ್ಕೆ ಅವಕಾಶ ಇಲ್ಲ. ಮನುಷ್ಯನಲ್ಲಿ ಇರಬೇಕಾದಂತಹ ಭಾವಪ್ರಜ್ಞೆಯನ್ನು ಇದು ತೆರೆದು ತೋರಿಸುತ್ತದೆ. ವಾಸ್ತವವಾಗಿ ಬಹಳ ಚಂದ. ರಣಾಂಗಣದಲ್ಲಿ ನಿಂತಾಗ ಒಬ್ಬ ಕ್ಷಾತ್ರ ತೇಜಸ್ಸು ತುಂಬಿದವನಲ್ಲಿಯೂ ವೈರಿ ಪಕ್ಷದಲ್ಲಿ ಒಂದು ತುಣುಕು ಸಹ ವೈರಿಯಾಗಿ ಕಾಣದೇ ಇರುವುದು ಅವನ ಉದಾತ್ತ ಭಾವವನ್ನು ಉಲ್ಲೇಖ ಮಾಡುವುದು ಸಹಜ. ಆದರೆ ಇಲ್ಲಿ ಎಷ್ಟು ಅದು ಅರ್ಥಪೂರ್ಣ ಎನ್ನುವುದು ನಾವು ನೋಡಬೇಕು. ಮನುಷ್ಯನಲ್ಲಿ ಬರಬೇಕಾದಂತಹ ಮೊದಲ ಭಾವ ಕೇಳಿದರೆ ಪ್ರೀತಿ, ಪ್ರೇಮ, ವಿಶ್ವಾಸ, ಒಂದೇನಿತು ವಂಚನೆ ಇಲ್ಲದ ಪ್ರಾಮಾಣಿಕವಾದ ಹೃದಯ ತುಂಬಿದ ಭಾವ ಅದಿರಬೇಕು. ಅದು ಇರುವುದು ಯಾರಲ್ಲಿ ಕೇಳಿದರೆ ನಿರ್ವ್ಯಾಜವಾಗಿ ನಿಶ್ಚಲವಾಗಿ ಒಂದೇನಿತು ಹೆಚ್ಚು ಕಡಿಮೆ ಇಲ್ಲದೆ ನಿರಂತರವಾಗಿರುವುದು ಅದು ಭಗವಂತನಲ್ಲಿ ಮಾತ್ರ ಸಾಧ್ಯ. ಇದು ಉದಾತ್ತವಾದ ವ್ಯಕ್ತಿಯ ಔನ್ನತ್ಯಕ್ಕೆ ಕಾರಣವಾದ ನಿರ್ದುಷ್ಟವಾದ ಶಾಸ್ತ್ರಜನ್ಯವಾದ ಸಂಸ್ಕಾರಯುತವಾದ ಇರಲೇಬೇಕಾದ ಮನುಷ್ಯನಲ್ಲಿ ಸಾಧನೋಪಯೋಗಿಯಾದ ಭಾವ ಇದು ಪ್ರೇಮ ಭಾವ. ಅದು ಭಗವಂತನಲ್ಲಿರತಕ್ಕಂಥ ಅನ್ಯಾದೃಶವಾದಂತಹ ಭಕ್ತಿ. ಅದು ಬಿಟ್ಟರೆ ಮತ್ತೆ ಇರುವಂತಹದ್ದು ಮೈತ್ರಿ, ಗೆಳೆತನ, ಮಿತ್ರಭಾವ, ಎಲ್ಲರಲ್ಲಿಯೂ ಒಳ್ಳೆಯದನ್ನು ಕಾಣತಕ್ಕಂತಹ, ಬೆಳಕನ್ನು ಗುರುತಿಸುವಂತಹ ಬಹಳ ಸುಂದರವಾದಂತಹ, ಇದು ಸಾಧನೆಗೆ ಉಪಯೋಗಿಯಾದದ್ದು ಹೌದು, ಸಮಷ್ಟಿಯಾದ ಭಾವ ಇದು. ಇಷ್ಟರವರೆಗಿನ ಭಾವವನ್ನು ಉದ್ದಕ್ಕೆ ನಾವು ಹೇಳಿದರೆ, ತಾನು ಮತ್ತು ದೇವರು ಅಂತ ಹೇಳಿದರೆ, ಈಗ ಭಗವಂತನೆಡೆಗೆ ಸಾಗುವ ಈ ಸಾಧಕ 10 ಜನರ ಒಟ್ಟಿಗೆ ಇರುವಾಗ, ಸಾಮಾಜಿಕವಾಗಿ ಬದುಕಿದಾಗ, ತಾನು ಮತ್ತೆ ಇನ್ನೊಬ್ಬನು ಅಂತ ಈ ಭಾವ ಅದು ಮೈತ್ರಿ. ಈ ಮೈತ್ರಿ ಭಾವದಿಂದ ಪ್ರೇಮ ಭಾವವನ್ನು, ಭಕ್ತಿಯನ್ನು ಸಂಪಾದನೆ ಮಾಡಲಿಕ್ಕಾಗ್ತದೆ. ಗುರುಗಳ ಹತ್ತಿರದಲ್ಲಿ ನಾವು ಇಲ್ಲದೇ ಇದ್ದಲ್ಲಿ ಭಗವಂತನ ಹತ್ತಿರಕ್ಕೆ ಸಾಗಲಿಕ್ಕಾಗುವುದಿಲ್ಲ. ಸುತ್ತಮುತ್ತಲಿನ ಸಮಾಜದೊಟ್ಟಿಗೆ ನಮ್ಮ ಸಾಧನೆಗೋಸ್ಕರ ಸವಲತ್ತುಗಳನ್ನು ನಾವು ಮಾಡಿಕೊಳ್ಳದೇ ಇದ್ದರೆ ಮೇಲಕ್ಕೆ ಹೋಗಲಿಕ್ಕೆ ಬರುವುದಿಲ್ಲ. ಹಾಗಾಗಿ ಮೈತ್ರಿ ಎನ್ನುವುದು ಭಗವಂತನನ್ನು ಯಾರು ನಂಬಿದ್ದಾನೆ, ಅಧ್ಯಾತ್ಮದೆಡೆಗೆ ಸಾಗಲು ಯಾರು ಸಹಾಯ ಮಾಡ್ತಾನೆ, ಅವನ ಜೊತೆಯಲ್ಲಿ ಸಂಪರ್ಕವನ್ನು ಸಾಧಿಸುವುದು ಅದು ದೊಡ್ಡ ಸಂಗತಿ ಅಂತಾರೆ. ಇದನ್ನೇ ಸತ್ಸಂಗ ಅಂತ ಹೇಳುವುದು. ಸಂಗತಿ ಅಂದ್ರೆ ಇದೆ, ಸಹವಾಸ ಅಂದ್ರೆ ಅದು. ಸಜ್ಜನರ ಜೊತೆಯಲ್ಲಿ ಉತ್ತಮ ಜ್ಞಾನಿಗಳ ಒಡನಾಟವನ್ನು ಸಂಪಾದನೆ ಮಾಡಿಕೊಳ್ಳುವುದನ್ನು 2ನೇ ಭಾವವಾಗಿ ತೋರಿಸಿದ್ದಾರೆ. ಇದು ಮೊದಲ ಭಾವಕ್ಕೆ ಪೂರಕ. ಮೊದಲ ಭಾವದ ದಾರ್ಢ್ಯಕ್ಕೆ ಇದು ಬೇಕೆ. ಭಗವಂತನ ಭಕ್ತಿಯನ್ನು ಸಂಪಾದನೆ ಮಾಡಲಿಕ್ಕೆ ಸಜ್ಜನ ಮೈತ್ರಿ ಅದು ಅನಿವಾರ್ಯ. 3ನೇದ್ದು ಉಂಟು. ಇನ್ನು ಜಾಗ ಕೊಡುವುದಾದರೆ ಇಷ್ಟು ಭಾವದಲ್ಲಿಯೇ ಮನುಷ್ಯ ತುಂಬಿ ಹೋಗ್ತಾನೆ. 2 ಇರುವುದು ಹೃದಯ ಕವಾಟ. ಅದಕ್ಕೆ 2 ತುಂಬಿ ಹೋದರೆ ಮತ್ತೆ ಜಾಗ ಇಲ್ಲ. ಇದ್ದರೆ ಹೃದಯದಿಂದ ಕೆಳಗೆ ಹೊಟ್ಟೆಯಲ್ಲಿ ಬರಬೇಕು, ಅಥವಾ ಹೃದಯದಿಂದ ಮೇಲೆ ಕುತ್ತಿಗೆಯಲ್ಲಿ ಇರಬೇಕು. ಯಾವುದು ಇರಬಹುದು? ಒಂದು ಕುತ್ತಿಗೆಯಲ್ಲಿ, ಒಂದು ಹೊಟ್ಟೆಯಲ್ಲಿ ಜಾಗ. ಕುತ್ತಿಗೆಯಲ್ಲಿರುವ ಭಾವ ಅಂತಾದ್ರೆ ಯಾರಾದರೂ ಮೈತ್ರಿಗೂ ಬೇಕಾದಾಗೆ ಇಲ್ಲದಿದ್ರೆ, ಭಗವಂತನ ಪ್ರಜ್ಞೆಯಿಂದ ದೂರ ಇದ್ರೆ ಅಂತವರ ಮೇಲೆ ಅಯ್ಯೋ ಪಾಪ ಅನಿಸ್ಬೇಕು. ಕೃಪೆ, ಕರುಣೆ ಏನಾದರೂ ಅವರನ್ನು ಸಜ್ಜನ ಮೈತ್ರಿಯಲ್ಲಿ ಹಾಕಿ ಸತ್ಸಹವಾಸದಿಂದ ಭಗವಂತನೆಡೆಗೆ ಎಳೆಯುವ ಎನ್ನತಕ್ಕಂಥ ಯೋಚನೆ ಅದು ಹಿಂಸಾತ್ಮಕ ಅಲ್ಲ. ಅದು ಅವನಿಗೂ ಹಿಂಸೆ ಆಗಬಾರದು, ಸಮಾಜಕ್ಕೂ ಹಿಂಸೆ ಆಗಬಾರದು, ಅವನ ಸಾಧನೆಗೂ ಭಂಗ ಆಗಬಾರದು, ವ್ಯಕ್ತಿಗೂ ಸ್ವಾತಂತ್ರ್ಯಕ್ಕೆ ಧಕ್ಕೆ ಆಗಬಾರದು. ಇಂಥದ್ದೇನಾದ್ರು ಬಂದ್ರೆ ಅದಕ್ಕೆ ನಾನು ಹೇಳಿದೆ, ಅದು ಹೃದಯದಲ್ಲಿ ಇರುವುದು ಕಷ್ಟ ಭಾವ, ಅದು ಕುತ್ತಿಗೆಯಲ್ಲಿ ಮಾತ್ರ. 4 ಸರ್ತಿ ಹೇಳಿ ನೋಡಿದ್ದೇನೆ, ಆದ್ರೂ ಒಪ್ಪುವುದಿಲ್ಲ, ಮತ್ತೆ ಮಾಡುವುದು, ಸರಿ ಬಿಡುವುದು. ಹಾಗೆ ಕೃಪೆ ಎನ್ನುವುದು ಅಷ್ಟೇ. ಮನುಷ್ಯನಿಗೆ ಏನಾದರೂ ಸಹಾಯ ಮಾಡಬೇಕು ಅಂತ ಕಾಣುವುದು ಅಥವಾ ಮಾಡುವುದು, ಅದು ಯೋಗ್ಯವಾಗಿದ್ರೆ ಮಾಡುವುದು,
ಅಯೋಗ್ಯತನದಲ್ಲಿ ಕಾಣ್ತಾ ಇದ್ರೆ ಮಾಡಬೇಕು ಅಂತ ಕಾಣುವುದು ಅಷ್ಟೇ. ಇದಕ್ಕೆ ಜಾಗ ಕೊಡಲೇಬೇಕು ಅಂತ ನಿಯಮ ಇಲ್ಲ. ಎಷ್ಟೋ ಜನ ಕೇಳೋದುಂಟು, ಇದ್ದ ಬಳಿಕ 10 ಜನರೊಟ್ಟಿಗೆ ಅವರಿಗೆ ಉಪಕಾರ ಮಾಡಿಕೊಂಡು ಹೋಗಬೇಕು. ಯಾರು ಹೇಳಿದ್ರು? ಇಲ್ಲ, ಆಗುವುದಿಲ್ಲ. ಮೊದಲು ನೀನು ನಿನ್ನ ಉದ್ಧಾರ ಮಾಡಿಕೊ, ಮತ್ತೆ ಮತ್ತೊಬ್ಬರ ಉದ್ಧಾರಕ್ಕೆ ಕೈ ಹಾಕುವಂತ ಕ್ರಮ. ಸ್ವಯಂ ಅನವತೀರ್ಣ ಕಪರಾಂತಾರ ಎತ್ತಿ, ತಾನು ಮೊದಲೇ ಮುಳುಗಿಕೊಂಡಿದ್ದಾನೆ ಕುತ್ತಿಗೆವರೆಗೆ, ಇನ್ನೊಬ್ಬರನ್ನು ಸೊಂಟದವರೆಗೆ ಮುಳುಗಿದವರನ್ನು ಎತ್ತುತ್ತೇನೆ ಹೇಳಿದ್ರೆ ಎಲ್ಲಿ ಆಗುತ್ತೆ ಕೇಳ್ತಾನೆ? ಆಗುವುದಿಲ್ಲ. ಮೊದಲು ಇವ ಉದ್ಧಾರ ಆಗಿ ಮೇಲಕ್ಕೆ ನಿಂತಿದ್ದರೆ ಕೆಳಗಿನವರನ್ನು ಮೇಲಕ್ಕೆ ಮಾಡಲಿಕ್ಕೆ ಹೋಗಬಹುದು. ಬೇಕೆ ಅಂತ ನಿಯಮ ಇಲ್ಲ, ನಿರ್ಬಂಧ ಅಲ್ಲ. ಅಂತಹ ಭಾರಿ ಮುಂದುವರಿದ ಕ್ಷೇತ್ರಕ್ಕೆ ಮಾತ್ರವೇ ಗುರುತ್ವದ ಆವಿಷ್ಕಾರಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ನಾನು ಆಗಿದ್ದೇನೆ ಆಗಲೇಬೇಕು ಅಂತಲ್ಲ, ಮೇಲೆ ನಿಂತಿದ್ದೇನೆ ಎಳಿಲೇಬೇಕು ಕೆಳಗಿನವರನ್ನು ಎನ್ನುವ ಇರಾದೇ ಇಲ್ಲ. ಅದು ಕೆಲವರಿಗೆ ಬಿಟ್ಟದ್ದು. ಎಲ್ಲರೂ ಗುರುಗಳಾದ್ರೆ ಮತ್ತೆ ಶಿಷ್ಯರ ಗತಿ ಏನು? ಮತ್ತೆ ಒಂದು ಕಡೆಯಿಂದ ಒಂದು ಕೈಯನ್ನು ಒಂದು ಗುರು ಎಳಿಬೇಕು ಶಿಷ್ಯನದ್ದು, ಇನ್ನೊಂದು ಕೈಯನ್ನು ಇನ್ನೊಬ್ಬ ಎಳಿಬೇಕಾಗುತ್ತೆ. ಅವನ ಪರಿಸ್ಥಿತಿ ಹೇಗಿರಬೇಡ, ಅದನ್ನ ಆಗುವುದಿಲ್ಲ. ಹಾಗೆಲ್ಲ ಇಲ್ಲ, ಪ್ರತಿಯೊಬ್ಬರು ಗುರು ಆಗಲೇಬೇಕು ಅಂತ ನಿಯಮ ಇಲ್ಲ. ಶಿಷ್ಯನಾಗಿರುವುದು ಬಹಳ ಚಂದ, ಎಷ್ಟು ಜನ ಶಿಷ್ಯನೂ ಆಗಬಹುದು. ಆದರೆ ಯಾವೊಬ್ಬನ ಶಿಷ್ಯನದ್ದು ಗುರು ಆಗಬೇಡ ಹೇಳ್ತಾರೆ. ಇದು ತಿಳಿದವರಿಗೆ ಮಾತ್ರ ಅರ್ಥಾಗತಕ ವಾಕ್ಯ ಆಗುತ್ತೆ. ಗುರು ಆಗುವುದು ಭಾರಿ ಕಷ್ಟದ ಕೆಲಸ, ಬಹಳ ದೊಡ್ಡ ಜವಾಬ್ದಾರಿಯ ಕೆಲಸ, ತುಂಬಾ ತೊಂದರೆಯ ಕೆಲಸ. ಅದನ್ನ ಶಾಸ್ತ್ರ ಹೇಳ್ತದೆ, ನ ಶಿಷ್ಯಾನ್ ಅನುಬದ್ನೀತ, ಯಾವ ಶಿಷ್ಯನನ್ನು ಕಟ್ಟಿಕೊಳ್ಳಬೇಡ ಅಂತ, ನೀನು ನೀನಾಗಿರು. ಇಲ್ಲಿದ್ರೆ ಶಿಷ್ಯನ ರಾಶಿಯಲ್ಲೇ ಗುರು ಸೋರಿ ಹೋಗ್ತಾನಂದ್ರೆ. ಹಾಗಾಗಿ ಬಹಳ ಕಷ್ಟ, ಯಾಕೆಂದ್ರೆ ಆಯ್ಕೆಯೇ ಬಹಳ ಕಷ್ಟದ್ದು ಅಂದ. ಇದು 3ನೇ ಹಂತ. ಇನ್ನೂ ಒಂದು ಹಂತ ಇದೆ, ಸುಮ್ಮನಾಗುವುದು. ಹೇಳಿಯೂ ಕೇಳಲಿಲ್ಲ, ಹೇಳಿದರೂ ಕೇಳುವವನಲ್ಲ, ಹೇಳದೆಯೂ ಕೇಳದೆಯೂ ನಮ್ಮ ಮೇಲೆ ಯಾವತ್ತೂ ಅನ್ಯಾಯ ಮಾಡ್ತಾನೆ ಅಂತವನ ಬಗ್ಗೆ ಏನು ಗತೆ ಅಂತ. ಸುಮ್ಮನೆ ಇರುವವನ ಬಗ್ಗೆ ನಾವು ಹೇಳಬಹುದು, ಇಲ್ಲಿ ಆದ್ರೂ ಬಾ ಅಂತ, ಸಮಾವೇಶಕ್ಕೆ ಸೇರು ಅಂತ, ದೇವರೆಡೆಗೆ ಸಾಗು ಅಂತ. ಸುಮ್ಮನೆ ಇರುವವನಲ್ಲ, ದೇವದ್ವೇಷಿ, ಸಜ್ಜನ ಅಪಕಾರಿ, ಇಂತಹ ಒಂದು ವ್ಯಕ್ತಿಯನ್ನು ನಾವು ಯಾವ ರೀತಿಯಿಂದ ನೋಡಬೇಕು ಅಂತ ಕೇಳಿದರೆ ಅವನ ಬಗ್ಗೆ ನೀವು ಯೋಚನೆ ಮಾಡಬೇಡ. ಇಲ್ಲಿ ಕುತ್ತಿಗೆಯಲ್ಲಿಯೂ ಅವನ ಬಗ್ಗೆ ಮಾತಾಡಲಿಕ್ಕಿಲ್ಲ, ಅವನನ್ನು ಹೊಟ್ಟೆಯಲ್ಲಿ ಹೊತ್ತುಕೊಳ್ಳುವುದು, ಸುಮ್ಮನಾಗುವುದು, ಹೊರಗೆ ತರಲಿಕ್ಕೆ ಇಲ್ಲ. ಅವನ ಬಗ್ಗೆ ಮೌನ, ತಿದ್ದುವ ಯೋಚನೆ ಇಲ್ಲ, ಅದರ ಹಠವೂ ಇಲ್ಲ. ಈ ರೀತಿಯಾಗಿ ಸುಮ್ಮನೆ ಇರುವುದು ಆಗುವುದಿಲ್ಲ. ಅವರು ನಮ್ಮ ಮೈ ಮೇಲೆ ಬೀಳುತ್ತಾರೆ, ನಮ್ಮ ಸಾಧನೆಗೆ ಅಡ್ಡಿ ಬರ್ತಾರೆ. ಅದಕ್ಕೇನು ಮಾಡ್ತೀಯಾ ಅಂತ ಕೇಳ್ತಾರೆ ಶಾಸ್ತ್ರಕಾರರು. ಹೊಡಿದ್ದೇನೆ. ಹಾಗಾದ್ರೆ ಈ ಜೀವಮಾನದಲ್ಲಿ ನೀನು ಮೇಲೆ ಕಂಡು ಹೋಗುವುದಿಲ್ಲ ಅಂತ. ಯುದ್ಧವೇ ಗಲಾಟೆಯೇ ಗೊತ್ತಿಲ್ಲದವರ ಜೊತೆಯಲ್ಲಿ ಅಜ್ಞಾನದ ಮಡುಗಳಲ್ಲಿ ನೀನು ಮತ್ತೆ ಹೋರಾಟಕ್ಕೆ ಇಳಿಯುವುದು ಅಂದ್ರೆ ನೀನನ್ನು ಹಿಂದೆ ಎಳೆಯುವುದು ಅಂತಲೇ ಅರ್ಥ. ಅಂತವರು ಇರುವುದೇ ಎಳೀಲಿಕ್ಕೆ, ಮುಂದೆ ಹೋಗುವವರನ್ನು ಅಡ್ಡ ಮಾಡಲಿಕ್ಕೇ ಇರುವಂತದ್ದು ಅಂತಹ ಹೆಬ್ಬಂಡೆಗಳು. ಅದರ ಜೊತೆಯಲ್ಲಿ ನಿನ್ನ ಗಲಾಟೆಯೋ ಯುದ್ಧವೋ ಅಂತ ಆಗಿಬಿಟ್ರೆ ನೀನೆಂದು ಮುಂದೆ ಹಾರುವುದೇ ಇಲ್ಲ. ಆದ್ರಿಂದ ಇದನ್ನು ಹೊಟ್ಟೆಯೊಳಗೆ ಇಟ್ಟುವ ಒಂದು ನೀನಾಗಿ ಕೈಕಾಲುಗಳು ತುಂಬಾ ಭಾವ ತುಂಬಿಸಿ ಭಾವಾವೇಶ ಮಗ್ನನಾಗಿ ಬೆಳೆದಾಡಕ್ಕೆ ನಿಲ್ಲಬೇಡ ಅಂತ. ಅದನ್ನು ಹೊಟ್ಟೆಯೊಳಗಷ್ಟೇ ಮಾತ್ರ ನಮಗೆ ಜಾಗ. ಅದರ ಆಚೆಗೆ ಏನಿದೆ ಜಾಗ ಹೇಳಿದ್ರೆ ಮೈ ತುಂಬ. 5ನೇ ಭಾವಕ್ಕೆ ಜಾಗಗಳು ಅದರ ಮೈ ತುಂಬ. ಕಣ್ಣಿನಲ್ಲಿ ಕೆಕ್ಕರಿಸಿ ನೋಡುವುದು, ಬಾಯಿಯಲ್ಲಿ ಬಾಯಿ ಬಂದಾಗಿ ಉಗುಳುವುದು, ಕೈಕಾಲುಗಳಲ್ಲಿ ಹೊಡೆದಾಟಕ್ಕೆ ನಿಲ್ಲುವುದು, ಯಾವತ್ತು ನೋಡಿದ್ರು ಆಕ್ರೋಶದ ಆವೇಶದ ಮೈ ತುಂಬ ಪರಿಚಿಕೊಳ್ಳತಕ್ಕಂಥ ಭಾವ ಇದ್ರೆ ಅದು 5ನೇ ಭಾವ. ಅದೇನು ಭಾವ? ಅದು ವೈಭಾವ ಅಂತ ಹೆಸರು ಅದಕ್ಕೆ. ದ್ವೇಷ. ಅದರಿಂದ ದ್ವೇಷ ಎಲ್ಲಿರ್ತದೆ ಕೇಳಿದರೆ ಮನುಷ್ಯನಲ್ಲಿ ಹುಡುಕ್ಲಿಕ್ಕಿಲ್ಲ, ಮೈ ತುಂಬ ಇರ್ತದೆ. ಬಹಳ ಅದ್ಭುತವಾದಂತಹ ಇದು ವಿಜ್ಞಾನ. ಮನುಷ್ಯನಲ್ಲಿ ಪ್ರೀತಿ ಎಲ್ಲಿರ್ತದೆ ಕೇಳಿದರೆ ಅದು ಹೃದಯದಲ್ಲಿ ಇರ್ತದೆ. ಅದು ಭಗವಂತನ ಮೇಲಿನ ವಿಶ್ವಾಸವಾಗಿರುತ್ತದೆ. ಸಜ್ಜನರ ಜೊತೆಯಲ್ಲಿ ಅದು ಸಹವಾಸವಾಗಿರುತ್ತದೆ. ಪ್ರಾಮಾಣಿಕವಾಗಿರತಕ್ಕಂಥ ಉಸಿರಾಟದಷ್ಟೇ ಸ್ಪಷ್ಟ, ಹಾಗೆ ಅಷ್ಟೇ ಇಷ್ಟ. ಇನ್ನೇನು ಬೇಕಾದರೂ ಯೋಚನೆ ಮಾಡಿಕೊಳ್ಳಿ, ಇದು ವಾಸ್ತವವಾದ ಭಾವ. ಅದರ ಆಚೆಗೆ ಇರತಕ್ಕಂಥ ಕರುಣೆ ಅದು ಗಂಟಲು ತುಂಬಿ ಬರುವಂತಹದ್ದು, ಸಹಜವಾದ ಜನ್ಯ ಜಾತಿ ಅದು. ಆನಂತರ ಸುಮ್ಮನಾಗಿ ಉದಾಸೀನವಾಗಿ ಮೌನವಾಗಿರುವುದು ಅದು ಹೊಟ್ಟೆಯೊಳಗೆ. ಎಷ್ಟೋ ಜನ ಹೇಳ್ತಾರೆ ತುಂಬಾ ವಿಷಯ ಇದೆ, ಅದು ಯಾರಿಗೂ ಅದು ಬೇಡ, ಅದು ಗರ್ಭದೊಳಗಿದೆ ಇರಲಿ. ಅದು ಹೊರಗೆ ಹಾಕಿದ್ರೆ ಸ್ಫೋಟ ಆಗುವುದು, ಹಾಗಬಾರದು. ಮಾಬ್ರೂಹಿ ದೈನ್ಯಂ ವಚಃ ಅಂತ ಶಾಸ್ತ್ರಕಾರ ಹೇಳ್ತಾರೆ. ಒಡಲ ಜಗಟೆಯ ಮಾಡಿ ನುಡಿವ ನಾಲಿಗೆಯ ಪಿಡಿದು. ದಾಸರೆಲ್ಲ ಆ ಗರ್ಭ ಶ್ರೀಮಂತರವರು, ಅಂದ್ರೆ ಆ ಗರ್ಭದೊಳಗೆ
ಎಷ್ಟೋ ಅನುಭವಗಳನ್ನು ತುಂಬಿಸಿ ಹಾಕಿಕೊಂಡು, ಅದೇ ಆಗರ್ಭ ಶ್ರೀಮಂತರು. ಅನಂತರದ ಭಾವಕ್ಕೆ ಜಾಗವೇ ಇಲ್ಲ, ಹೊಟ್ಟೆಯೊಳಗೆ ಇಲ್ಲ, ಕುತ್ತಿಗೆಯಲ್ಲಿ, ಹೃದಯದಲ್ಲಿ ಇಲ್ಲ, ಮತ್ತೆ ಎಲ್ಲಿ ಬರಬೇಕು? ಅದು ವಾಂತಿ ಆಗಬೇಕು, ಹೊರಗೆ ಬರಬೇಕು. ಮೈ ತುಂಬ ಭಾವ ಇದ್ರೆ ಅದು ದ್ವೇಷ ಭಾವ. ಅದರಿಂದ ಅದು ಆಗಬಾರದು ಅಂತ ಹೇಳುವ ಬಹಳ ಸುಂದರವಾಗಿ ಭಾವಪೂರ್ಣದಿಂದ ಜನರನ್ನು ಕಂಡ ತಾನು ಸಮೀಕ್ಷೆ ಅಂದ್ರೆ ಇದು ಸಮುದ್ರ ಸಂಪೂರ್ಣವಾಗಿ ನೋಡಿದ, ಭಾವಗಳನ್ನೆಲ್ಲ ತೆರೆದಿಟ್ಟು, ಕವಾಟಗಳನ್ನೆಲ್ಲ ಹರಿದು ಬಿಟ್ಟು, ಮುಕ್ತವಾಗಿ ಕಣ್ಣರಳಿಸಿ ಒಂದೊಂದು ವ್ಯಕ್ತಿಯನ್ನು ಸಹ ಅಪಾದ ಮಸ್ತಕವಾಗಿ ಅವರ ಆಗು ಹೋಗುಗಳ ಇತಿಮಿತಿಗಳ ಎಲ್ಲದರ ಬಗ್ಗೆ ಬೆಳಕು ಚೆಲ್ಲಿ, ಇದು ಪಿತೃಗಳು, ಇದು ಪಿತಾಮಹರು, ಇದು ಆಚಾರ್ಯರು, ಇದು ಮಾತುಲರು, ಇದು ಭ್ರಾತೃಗಳು, ಇದು ಪುತ್ರರು, ಇದು ಪೌತ್ರರು, ಇದು ಸಖಿಗಳು ಅಂದ. ಇದು ಶಸ್ತ್ರರು, ಇದು ಸುಹೃತಗಳು. ಹೀಗೆ 10 ಮುಖದಿಂದ, ಅಂದ್ರೆ ಎಲ್ಲಾ ಮುಖದಿಂದ ಎಲ್ಲರನ್ನು ಸಹ ಒಂದು ಅಳತೆಗೋಲಿನಲ್ಲಿ ತಂದು ಹಾಕಿದ. ಬಹಳ ಸುಂದರವಾದ ಹಗ್ಗದಲ್ಲಿ ಅವರನ್ನು ಸೇರಿಸಿಬಿಟ್ಟಿದ್ದಾನೆ. ಬಾಂಧವ್ಯದ ದೃಷ್ಟಿಯಿಂದ ಇದು ನೋಡ್ಲಿಕ್ಕೆ ಬರುತ್ತೋ ಅಂತ ಹೇಳ್ತಾರೆ. ನಮ್ಗೆ ಬಹಳ ಖುಷಿ ಆಗುತ್ತೆ. ಅಯಂ ಪರ ನಿಜೋವೇತಿ ಗಣನ ಲಘುಚೇತಸಾಂ ಉದಾರ ಚರಿತಾಂತು ವಸುದೈವ ಕುಟುಂಬಕಂ ಹೇಳುವುದು ಕೇಳುತ್ತೇವೆ ನಾವು. ಕೊನೆಯ ತುಂಡನ್ನಾದ್ರೂ ಕೆಲವರು ಹೇಳುವುದಾದ್ರೂ ಮಾಡ್ತಾರೆ. ವಸುದೈವ ಕುಟುಂಬಕಂ ಮುಂದ ಏನು ವಸುದ ಅಂದ್ರೆ ನೆಲ, ಸಂಪತ್ತು ಕೊಟ್ಟ ಈ ನೆಲ ಅದು ನಮ್ಮ ಮನೆ ಅಂತ. ಇಡೀ ಜಗತ್ತೇ ನಮ್ಮ ಮನೆ ಎಂದು ನೋಡಿಕೊಳ್ಳುವಾಗ ಇವನು ಬೇರೆ ಅವನು ಬೇರೆ ಎಲ್ಲಿದೆ ಲೆಕ್ಕಾಚಾರ ಅಂದ್ರು. ಅಯಂ ಪರಹ ನಿಜೋವೇತಿ, ಇವನು ಬೇರೆಯವ, ಇವನು ನನ್ನವ, ಯಾಕೆ ಹೇಳ್ತೀಯ? ಇಡೀ ಲೋಕವೇ ನಿನ್ನ ಮನೆ ಅಂತ ಆದಾಗ ಅಲ್ಲಿದ್ದವರು ನಮ್ಮವರೇ, ಇಲ್ಲಿದ್ದವರು ನಮ್ಮವರೇ. ಇಂತಹ ಉದಾರವಾದ ಭಾವವನ್ನು ಯಾಕೆ ತಳಿಬಾರದು? ಇದನ್ನು ಅರ್ಜುನ ಇವತ್ತು ನೋಡ್ತಾ ಇದ್ದಾನೆ. ಸರ್ವಾನ್ ಬಂಧು ಅವಸ್ಥೆದಾನ್, ಎಲ್ಲ ಬಂಧುಗಳೇ ಅಂದವ. ಯಾರು ಬೇಡದವರು, ಯಾರು ನನ್ನವರು ಅಲ್ಲ. ಒಮ್ಮೆಯೂ ಅರ್ಜುನ ಯಾವ ವ್ಯಕ್ತಿಯನ್ನು ಸಹ ವೈರಿಯ ಜನ ಅಂತೇ ಮಾಡಲಿಲ್ಲ. ಇಲ್ಲಿ ಎರಡೂ ಸೇನೆಯನ್ನು ಚೆನ್ನಾಗಿ ಮತ್ತೆ ಮತ್ತೆ ವೀಕ್ಷಣೆ ಮಾಡ್ತಾ ಇದ್ದಾನೆ. ಸೇನೆಯೋ ಹೃದಯೋರಭಿಮೀಕ್ಷೆ, ಆಚೆಗೂ ನೋಡಿದ, ಈಚೆಗೂ ನೋಡಿದ, ಆಗದವರು ಒಂದೂ ಕಾಣ್ತಾ ಇಲ್ಲ ಅವನಿಗೆ. ಆಗದವರ ಯಾದಿಯೇ ಇಲ್ಲ. ಮೈಪುರ ಪರಿಚಯಪಡತಕ್ಕ ಕಥೆಯೇ ಕಾಣೋದಿಲ್ಲ ಅವನಿಗೆ. ಕಣ್ಣಿನಲ್ಲಿಯೂ ಕಾಣೋದಿಲ್ಲ ದ್ವೇಷ ಭಾವನೆ, ಕೈ ಕಾಲುಗಳಲ್ಲಿಯೂ ಕಾಣೋದಿಲ್ಲ ಹೊಡಿಬೇಕು ಬಡಿಯಬೇಕು ಅಂತ. ಅಂತಹ ಉದಾತ್ತವಾದಂತಹ ಧ್ಯೇಯಪೂರ್ಣವಾದ ಭಾವವನ್ನು ತುಂಬಿಸಿಕೊಂಡು ನೋಡಿದ. ನಾವು ಹೇಳುತ್ತೇವೆ ವೈಷ್ಣವೇ ಬಂಧು ಸತ್ಕೃತ್ಯ ಅಂತ. ವೈಷ್ಣವ ಬಾಂಧವ ಸರ್ವೇ, ಯಾರು ದೇವರನ್ನು ಒಪ್ಪಿದ, ನಂಬಿದ, ಅವನ ಬಗ್ಗೆ ಬದುಕಲು ಇಷ್ಟಪಟ್ಟಿದ್ದ, ಹಾಗೆ ತಾನು ಉಸಿರಾಟವನ್ನು ಮಾಡಿಕೊಂಡಿದ್ದಾನೆ. ವಿಷೇಮ ದೇವಹಿತಯ್ಯದಾಯು ಅಂತ ಬದುಕು ಪೂರ್ತಿ ಭಗವಂತನಿಗೆ ಪ್ರಿಯವಾಗಿರಲಿ ಎಂದು ಯಾರು ಬದುಕ್ತಾನೆ ಅವನಿಂದ ಒಳ್ಳೆಯ ಪ್ರೀತಿ ಪಾತ್ರ ನಮಗಲ್ಲ. ಅವನು ಬಂಧು ನಮಗೆ. ಒಬ್ಬ ದೇವರ ಬಗ್ಗೆ ಎಚ್ಚರ ಉಳ್ಳವ ದೇವರ ದ್ವೇಷಿ ಮಾತ್ರ ಅವನು ಸಮಾಜ ದ್ವೇಷಿ ಆಗ್ತಾನೆ, ದೇವರ ಭಕ್ತರ ದ್ವೇಷಿ ಆಗ್ತಾನೆ. ಯಾರು ದೇವರನ್ನು ಒಪ್ತಾನೆ ಅವನು ಯಾವತ್ತೂ ಸಹ ಬಂಧುವೇ ನಮಗೆ. ಯಾಕೆ? ನಮ್ಮ ಸರ್ವೋಚ್ಚ ಸ್ವಾಮಿಯನ್ನು ಅವನು ಇಷ್ಟಪಟ್ಟಿದ್ದಾದ್ರಿಂದ ನಮ್ಮವನೇ ಅವನು. ಅದನ್ನು ಒಬ್ಬ ವೈಷ್ಣವ ಬಂದ್ರೆ ಅವನ ನಾವು ಬಂಧುವಿನಾಗಿ ಮನೆಯಲ್ಲಿ ಇಟ್ಟುಕೊಂಡು ನಮ್ಮ ಬಂಧುಗಳಿಗೆ ಕೊಡತಕ್ಕಂಥ ಏನೆಲ್ಲ ಮರ್ಯಾದೆಗಳನ್ನು ನಾವು ಗೌರವಗಳನ್ನು ಅರ್ಪಿಸ್ತೇವೆ, ಅದನ್ನೆಲ್ಲ ಒಬ್ಬ ಯಾರೂ ಅಲ್ಲದವನಿಗೆ ಕೊಡಬೇಕಂತ. ಹಾಗೆ ದೇವರು ಮೆಚ್ಚುತ್ತಾನೆ. ಹಾಗಾಗಿ ನೀವು ನೋಡುವ ಭಾವಗಳು, ದೃಷ್ಟಿಗಳು ಬಹಳ ಚಂದ. ಆದರೆ ಎಷ್ಟು ಚಂದ ಆದರೂ ಈ ಲೆಕ್ಕಾಚಾರಗಳು ಕ್ಷತ್ರ ಧರ್ಮಕ್ಕೆ ಎಷ್ಟು ಚಂದ ಅಂತ ಬೇಕಿವೆ. ಮಾಡಿದ್ದು ಸರಿಯೇ. ಧರ್ಮದ ನೆಲೆಯಲ್ಲಿ ನಿಂತಾಗ ಅವರವರದ್ದೇ ಆದ ಧರ್ಮ ಇದೆ. ಕೃಷ್ಣನ ಲೆಕ್ಕ ಹಾಗೆ, ಸ್ವಧರ್ಮೇ ನಿಧನಂ ಶ್ರೇಯ ಹೇಳುವುದಾಗಿ. ಅದನ್ನ ಅರ್ಜುನ ಈಗ ಯಾವ ಧರ್ಮದಲ್ಲಿ ನಿಂತ? ಎಲ್ಲರೂ ಬಂಧುಗಳು ಅಂತ ಕಾಣತಕ್ಕಂಥ ಧರ್ಮ ಯಾವುದು? ಹೋರಾಟದ ಕ್ಷತ್ರಿಯನಿಗೆ ಹೇಳಿರತಕ್ಕಂಥ ಧರ್ಮ ಯಾವುದು? ಇವ ಲೆಕ್ಕಾಚಾರ ಮಾಡಿದ್ರೆ ಎಲ್ಲರೂ ಸುಹೃತುಗಳು ಅಂತ. ಸುಹೃತುಗಳು ಅಂದ್ರೆ ಹೃದಯ, ಸು ಅಂದ್ರೆ ಒಳ್ಳೆಯ ಅಂತ, ಒಳ್ಳೆಯ ಹೃದಯ ಉಳ್ಳವರು. ಹಾಗಾದ್ರೆ ಹೃದಯದಲ್ಲಿ ಎರಡು ಬಗೆ ಉಂಟು ನೋಡಿ. ನಾವು ನೋಡಬಹುದು ಅದು ಹೃದಯ ಹೇಗೆ ಉಂಟು ಒಂದು ಬಹಳ ಸುಲಭ ನೋಡ್ಲಿಕ್ಕೆ. ಹೃದಯದ ಭಾಷೆ ಹೊರಗೆ ಹಾರುವಾಗ ಗೊತ್ತಾಗುತ್ತೆ. ಕೆಲವರ ಹೃದಯ ಒಳ್ಳೆಯದಿದ್ರೆ ಬಾಯಿಯಲ್ಲಿ ವಾಸನೆ ಬರುವುದಿಲ್ಲ. ಕೆಲವರ ಹೃದಯ ಕೆಟ್ಟ ತಕ್ಷಣ ಅದು ವಾಸನೆ ಬರಲಿಕ್ಕೆ ಶುರುವಾಗುತ್ತೆ. ಅದು ಎಲ್ಲಿಂದ ಬರಬೇಕು? ಅದು ಬಾಯಿಯಿಂದ, ಕಿವಿಯಿಂದ, ಕಣ್ಣಿನಿಂದ ಎಲ್ಲ ವಾಸನೆ ಬರಲಿಕ್ಕೆ ಶುರುವಾಗುತ್ತೆ. ಆ ಹೃದಯ ಕೆಟ್ಟಿದೆ ಎಂದು ಗೊತ್ತಾಗುತ್ತೆ. ಅದು ವೈದ್ಯರು ಸರಿ ಮಾಡಿ ಕೊಡುವುದಿಲ್ಲ. ಕೆಟ್ಟ ಹೃದಯ ವ್ಯಕ್ತಿ ಅದು ಯಾವತ್ತೂ ಸರಿಯಾಗುವನಲ್ಲ. ತೂತು ಬಿದ್ದ ಹೃದಯ ಅದು ಯಾವತ್ತೂ ಸಹ ಚೆನ್ನಾಗಿ ಉಸಿರಾಡೋದಿಲ್ಲ. ಉಸಿರಾಡಬೇಕಾದ್ರೆ ಚೆನ್ನಾಗಿರ್ಬೇಕು ಹೃದಯ. ನಾಳಗಳಲ್ಲಿ ಚೆನ್ನಾಗಿ ರಕ್ತಗಳೆಲ್ಲ ಸಂಚಾರ ಆಗಬೇಕು.
ಇವನಂತೂ ಸರಿ ಇಲ್ಲ ಅಂತ ಅರ್ಥ. ಆದ್ರಿಂದ ಕೆಟ್ಟ ಹೃದಯ, ಒಳ್ಳೆಯ ಹೃದಯ ಅಂತ ಎರಡು ಹೃದಯಗಳನ್ನು ಗುರುತಿಸ್ತಾರೆ. ಆ ಗುರುತಿಸಲಿಕ್ಕೆ ಒಂದು ಪರೀಕ್ಷೆ ಇದೆ, ಸಣ್ಣ ಪರೀಕ್ಷೆ ವಿಧಾನ. ನಾವು ಮಾಡುವುದು ಆ ಪರೀಕ್ಷೆಯನ್ನು ನಾವು ಮಾಡ್ತಾ ಇರ್ತೇವಂತೆ, ಗೊತ್ತಿಲ್ಲ ಅಷ್ಟೇ. ಶಾಸ್ತ್ರ ಹೇಳಿದ ಪರೀಕ್ಷಾ ವಿಧಾನ ಇಷ್ಟೇ: ಪರಗುಣ ಪರಮಾಣುವನ್ನು ಪರ್ವತೀಕೃತ್ಯ ನಿತ್ಯಂ ನಿಜ ಹೃದಯ ವಿಕಸಂತಹ ಸಂತಿ ಸಂತ ಕೀಯಂತಹ ಅಂತ. ಒಬ್ಬನಲ್ಲಿ ಎಲ್ಲವೂ ಇರ್ತದೆ. ಎಲ್ಲವೂ ಅಂದ್ರೆ ಎರಡೂ ಬಗೆ ಇರ್ತದೆ. ಒಳ್ಳೆಯತನ, ಕೆಟ್ಟತನ, ಒಳ್ಳೆಯ ಕೆಲಸ, ಕೆಟ್ಟ ಕೆಲಸ, ಒಳ್ಳೆಯ ಮಾತು, ಕೆಟ್ಟ ಮಾತು. ಎಲ್ಲದರಲ್ಲಿಯೂ ಒಳ್ಳೆಯದು ಕೆಟ್ಟದು ಎನ್ನುವುದು ಪ್ರತಿಯೊಬ್ಬನಲ್ಲಿಯೂ ಇದೆ. ರಾಗ ಮತ್ತು ದ್ವೇಷಕ್ಕೆ ಬದ್ಧನಾಗಿ ಮನುಷ್ಯ ಒಳ್ಳೆಯದು ಮತ್ತು ಕೆಟ್ಟದನ್ನು ಮಾಡ್ತಾನೆ ಇರ್ತಾನೆ. ಹಾಗೆ ಒಬ್ಬ ಮಾಡಿದ್ದರ ಒಳ್ಳೆಯದ್ದು ಅವನಲ್ಲಿರತಕ್ಕಂತಹ ಒಳ್ಳೆಯ ಗುಣ, ಒಬ್ಬನಲ್ಲಿರತಕ್ಕಂತಹ ಕೆಟ್ಟ ಕೆಲಸಕ್ಕೆ ಕಾರಣವಾದ ಕೆಟ್ಟ ಗುಣ, ಇದು ಎರಡೂ ನಮಗೆ ಕಾಣುತ್ತದೆ, ಬದುಕಿನಲ್ಲಿ ಕಾಣುತ್ತದೆ. ಎಲ್ಲರಲ್ಲಿ ಇದ್ದದ್ದು ಎಲ್ಲವೂ ನಮಗೆ ಕಾಣುತ್ತದೆ. ಒಳ್ಳೆಯದು ಕಾಣುತ್ತದೆ, ಕೆಟ್ಟದ್ದು ಕಾಣುತ್ತದೆ, ಕಾಣುವಂಥದ್ದೇ ಇರುತ್ತದೆ. ಹಾಗೆ ಇನ್ನೊಬ್ಬನಲ್ಲಿರತಕ್ಕಂಥ ಒಳ್ಳೆಯದನ್ನು ಕಂಡು ಆಹಾ ಎಷ್ಟು ಚಂದ ಇದೆ ಆ ಭಾವ, ಆ ಸ್ವಭಾವ, ಆ ಗುಣ, ಆ ಧರ್ಮ, ಅದನ್ನು ನಾನು ಮಾಡಬೇಕು ಅಂತ ಹೇಳಿ ಅದನ್ನು ಭಾರಿ ದೊಡ್ಡದಾಗಿ ನೋಡಿಕೊಂಡು ಅದನ್ನು ಉದಾತ್ತವಾಗಿ ಇಟ್ಟುಕೊಂಡು ಆದರ್ಶಮಯವಾಗಿ ತನ್ನಲ್ಲಿ ಅಳವಡಿಸಿಕೊಂಡು ತಾನು ಅಂತಹ ಸದ್ಗುಣವಂತರಾಗುವಂತಹದ್ದು ಏನುಂಟು, ಇದು ಸುಹೃತ್. ಅವನಿಗೆ ಹೃದಯದಲ್ಲಿ ಒಳ್ಳೆಯತನ ಇದೆ ಅಂತ ಅರ್ಥ. ಸಮಾನ ಹೃದಯ, ಅವನಲ್ಲಿ ಇರತಕ್ಕಂಥ ಅಭಿಪ್ರಾಯಕ್ಕೆ, ಆದರ್ಶಕ್ಕೆ, ಗುಣಕ್ಕೆ ಇವನು ಮತ್ತೆ ಭಾಗಿಯಾಗಿ ತನ್ನಲ್ಲಿ ಅಳವಡಿಸಿಕೊಂಡು ಅದನ್ನು ದೊಡ್ಡದಾಗಿ ನೋಡಿಕೊಂಡು, ಸಣ್ಣದಿರುವುದು ಗುಣ ಅವನಲ್ಲಿ, ಇವ ನೋಡುವುದು ಮಾತ್ರ ದೊಡ್ಡದು ಮಾಡಿ ನೋಡ್ತಾನೆ, ಅದನ್ನು ಮಾತ್ರ ಹೆಚ್ಚಾಗಿ ನೋಡ್ತಾನೆ. ಇಂಥವನು ಸುಹೃತ್. ಪರಗುಣ ಪರಮಾಣುವನ್ನು, ಇನ್ನೊಬ್ಬರಲ್ಲಿ ಸಣ್ಣ ಗುಣಗಳನ್ನು ಪರ್ವತೀಕೃತ್ಯ ಬೆಟ್ಟದಷ್ಟು ದೊಡ್ಡದು ಮಾಡಿ ನಿಜ ಹೃದಯ ವಿಕಸಂತಹ ತನ್ನ ಹೃದಯದಲ್ಲಿ ಅದಕ್ಕೆ ಜಾಗ ಕೊಟ್ಟು ಯಾರು ಅರಳುತ್ತಾನೆ ಅವನು ಸಂತ, ಅವನು ಸುಹೃತ್. ಇನ್ನೊಬ್ಬನಲ್ಲಿರತಕ್ಕಂತಹ ದೋಷವನ್ನು ಏನ್ ಮಾಡಬೇಕು, ಪರ್ವತೀಕೃತ್ಯ ದೊಡ್ಡದು ಮಾಡಿ ನೋಡಿ ಅದನ್ನು 10 ಜನರ ಹೃದಯದಲ್ಲಿ ಬಿತ್ತಾನಲ್ಲ ಅವನು ದುಷ್ಟ. ಅವಾಸತ್, ಇವ ಸತ್, ಅವಾಸತ್, ಇವ ಸಂತ, ಅವ ಅಸಂತ. ಆ ಲೆಕ್ಕದಲ್ಲಿ ಹೇಳೋದಾದ್ರೆ ಅವನು ಯೋಗ್ಯ ಇಲ್ಲ. ಇವನು ತನ್ನ ಹೃದಯದಲ್ಲಿ ಅಲ್ಲ, ಇನ್ನೊಬ್ಬರಲ್ಲಿ ಇರತಕ್ಕಂಥ ಕೆಟ್ಟ ವಿಷಯವನ್ನು 10 ಜನರ ಒಳ್ಳೆಯ ಜನರ ಕಿವಿಯೊಳಗೆ ಹಾಗೆ ಹೃದಯದಲ್ಲಿ ಬಿತ್ತುತ್ತಾ ಬರ್ತಾನಲ್ಲ, ಆ ಒಂದು ಕೆಟ್ಟದ್ದನ್ನು 10 ಜನರಲ್ಲಿ ಕೆಟ್ಟದ್ದು ಮಾಡ್ತಾನೆ, 100 ಜನರಲ್ಲಿ ಮತ್ತೆ ಅದನ್ನು ಮುಂದುವರಿಸ್ತಾನೆ. ಇಂಥವ ಅತ್ಯಂತ ಅಪಾಯಕಾರಿ. ವಿಷ ಬೀಜವನ್ನು, ವಿಷವೃಕ್ಷವನ್ನು ಬೆಳೆಸುವವ ಇವ ಕೆಟ್ಟ ಹೃದಯವ. ಇಷ್ಟೇ ವ್ಯತ್ಯಾಸ. ಸುಹೃತ್ತಿಗೂ ವಿಹೃತ್ತಿಗೂ ಇಷ್ಟೇ ವ್ಯತ್ಯಾಸ. ಒಬ್ಬ ಸುಹೃತ್ತಾದವ ಇನ್ನೊಬ್ಬನಲ್ಲಿರತಕ್ಕಂಥ ದೋಷವನ್ನು ನೋಡುವುದೇ ಇಲ್ಲ. ದೋಷ ಸಹಜ, ನಮಗೆ ಬೇಕಾದ ಗುಣ. ಯಾವುದೇ ವಸ್ತುವನ್ನು ನೀವು ತನ್ನಿ ಅಲ್ಲಿರತಕ್ಕಂಥ ಹುಳುಕನ್ನು, ಹಾಳನ್ನು ಹೊರಗೆ ಹಾಕಿಯೇ ತಿನ್ನಬೇಕು. ಇಲ್ಲ ಅಂದ್ರೆ ಸಾಧ್ಯವೇ ಇಲ್ಲ. ಪ್ರಕೃತಿಯಾಗಿ 100ಕ್ಕೆ 100 ಸರಿಯಾಗಿ ಇರುವಂತದ್ದು ಎಲ್ಲಿಯೂ ಇಲ್ಲ. ಅದನ್ನು ಸರಿ ಮಾಡಬೇಕು, ಸರಿ ಇಲ್ಲದನ್ನು ಬಿಡಬೇಕು, ಅಷ್ಟೇ. ಅಷ್ಟೇ ಹೊರತು ಇನ್ನೇನೂ ಅಲ್ಲ. ನಮ್ಮ ದೇಹ ಏನೂ ಆಗುವುದಿಲ್ಲ, ಹೇಳಲಿಕ್ಕೆ ಇಲ್ಲ. ಪ್ರತಿನಿತ್ಯ ಅದರಲ್ಲಿ ಮಲಗಳು ಉತ್ಪತ್ತಿ ಆಗ್ತವೆ, ಅದನ್ನು ತೊಳಿಬೇಕು, ತೆಗಿಬೇಕು. ಇಲ್ಲ, ಅದು ದೇವರು ಕೊಟ್ಟದ್ದು, ಹಾಗೆ ಇರಬೇಕು ಅಂದ್ರೆ ಹಾಗೆ ಇರುವುದೇ ಇಲ್ಲ, ಇರಲಿಕ್ಕೆ ಆಗುವುದೇ ಇಲ್ಲ. ಪ್ರಕೃತಿ ಎನ್ನುವುದು ಪ್ರತಿನಿತ್ಯವೂ ವ್ಯತ್ಯಾಸಗೊಳ್ಳುವುದಕ್ಕೆ ಪ್ರಕೃತಿ ಇದೆ. ಪ್ರತಿಕೃತಿ ಅದು ಪ್ರತಿನಿತ್ಯವೂ ಸಹ ತನ್ನಲ್ಲಿ ಕ್ರಿಯಾಶೀಲತೆಯನ್ನು ಇಟ್ಟುಕೊಂಡಿದೆ. ಅದನ್ನು ಸರಿಯಾಗಿ ನಾವು ಎಂತಹ ದೊಡ್ಡ ಬಂಡೆ ಕಲ್ಲಿನಲ್ಲಿಯೂ ವಿಷಯಗಳು ಪ್ರತಿನಿತ್ಯವೂ ಹೇಳುತ್ತವೆ. ಎಂತಹ ಅದ್ಭುತವಾದಂತಹ ಪೂಜನೀಯವಾದ ಶಾಲಿಗ್ರಾಮವು ಪ್ರತಿನಿತ್ಯ ಬೆಳಿಗ್ಗೆ ಎದ್ದಾಗ ಅದನ್ನು ತೊಳೆದು ನೀರು ತೆಗಿಲೇಬೇಕು. ಮತ್ತೆ 2ನೆಯ ನೀರು ಅದು ತೀರ್ಥ ಆಗುವುದು. ಮೊದಲು ಅದು ಕಲಿದೋಷ ತೆಗಿಲಿಕ್ಕೆ ಇರುವಂತದ್ದು. ಆದ್ರಿಂದ ಎಂತಹ ವಸ್ತುಗಳಲ್ಲಿಯೂ ವ್ಯತ್ಯಾಸ ಎನ್ನುವುದು ಉಂಟೇ ಅಂತಾರೆ. ಅದು ಇನ್ನೊಬ್ಬನಲ್ಲಿರತಕ್ಕಂತಹ ಲೋಪ ದೋಷಗಳನ್ನು ದೊಡ್ಡದು ಮಾಡಿ ನೋಡಿ 10 ಜನರಿಗೆ ತಿಳಿಸಿ ಸಂತೋಷಪಟ್ಟು ಅವನನ್ನು ಬೀಳಿಸುವಲ್ಲಿ ಯಾರಿದ್ದಾನೆ ಅವನ ಹೃದಯವಂತನೇ ಅಲ್ಲ. ಇದು ಉಲ್ಲೇಖ ಮಾಡಿದ ಅರ್ಜುನ. ಸುಹೃದಶ್ಚೈವ, ಇಲ್ಲಿ ಎಲ್ಲರೂ ಸಹ ನನ್ನ ಆದರ್ಶವನ್ನು ಎತ್ತಿ ಹಿಡಿದವರೇ ಅಂತಾನೆ. ಎಂತ ಚಂದವಾದವನು. ಒಂದು ಕಾಲದಲ್ಲಿ ಹೌದು, ಮತ್ತೆ ಯಾದವರ ಪಾಳ್ಯದಲ್ಲಿ ಒಂದು ದೊಡ್ಡ ಸಂಗತಿಯಾಗಿತ್ತಂದ್ರೆ, ಆದ್ರೆ ಅರ್ಜುನನ ಹಾಗೆ ಆಗಬೇಕು ಅಂತ ಎಲ್ಲರೂ ಹೇಳೋದು ಅದೇ ಹೆಸರಂದ್ರೆ ಅರ್ಜುನ ಅರ್ಜುನ ಅಂತ. ಹಾಗಾಗಿ ಸುಭದ್ರೆ ಗಿಲಿಗೆ ಬಿದ್ದು, ಹಾಗಾದ್ರೆ ನಾನು ಅರ್ಜುನ ನೆನ್ನೆ ಮದುವೆ ಆಗಬೇಕು ಅವ್ರು ಆಟ ಹಿಡಿದದ್ದು.
ಹೀಗೆ ಆ ಕಾಲದಲ್ಲಿ, ರಾಮನ ಕಾಲದಲ್ಲಿ ಎಲ್ಲಿ ನೋಡಿದ್ರಲ್ಲಿ ರಾಮನ ಹೆಸರಂತೆ. ರಾಮೋ ರಾಮೋ ರಾಮ ಇತಿ ಸರ್ವೇಷಾಮೋತ್ಕತಃ ಅಂತ ಎಲ್ಲಿ ನೋಡಿದ್ರು ರಾಮನ ಕಥೆ ರಾಮನೇ ಆಗುವುದು. ಮೊದಲ ಬಾರಿಗೆ 8-10 ತಿಂಗಳಿಂದ ಕಾದು ಕುಳಿತ ಒಂದು ಮಗುವನ್ನು, ಗಂಡು ಮಗುವನ್ನು ಎತ್ತಿದ್ದಾಳೆ. ಆ ಹೆಣ್ಮಗಳು ಇಷ್ಟಪಡ್ತಾ ಇಲ್ಲಂತೆ ಆ ಮಗುವನ್ನು ನೋಡಿ. ಯಾಕೆ ಅಂದ್ರೆ, ನೀನು ಹುಟ್ಟಿದ ಕೆಟ್ಟಗಳಿಗೆ ನನ್ನ ರಾಮ ಕಾಡಿಗೆ ಹೋಗ್ತಾನೆ ಅಂದಾಳಂತೆ. ಎಂತ ವಿಚಿತ್ರ. ಪುತ್ರಂ ಪ್ರಥಮಜಂ ದೃಷ್ಟ ಜನನೀನಾಭ್ಯ ಅಂದದ್ದು. ಮೊದಲ ಗಂಡು ಮಗುವಿನ ಹೆರಿಗೆ ಆದ್ರೂ ಆ ಹೆಣ್ಮಗಳಿಗೆ ಇಷ್ಟ ಆಗಿಲ್ಲಂತೆ. ನೀನು ಹುಟ್ಟಿನಿಂದಾಗಿ ನನ್ನ ರಾಮ ಕಾಡಿಗೆ ಹೋದ ಹೇಳ್ತಾರೆ. ನನ್ನ ಮಗ ಅಂತ ಹೇಳೋದಿಲ್ಲ, ನನ್ನ ಮಗು ಹೇಳೋದಿಲ್ಲ, ಅವಳು ರಾಮನ ನನ್ನ ಮಗ ಅಂತ ಹೇಳ್ತಾರೆ. ಎಂತ ವಿಚಿತ್ರ. ಅದು ಆ ಕಾಲದಲ್ಲಿ ಎಲ್ಲರ ಹೆಸರಿನಲ್ಲಿ ಎಲ್ಲರ ಬಾಯಿಯಲ್ಲಿ ರಾಮನೇ. ಆದ್ರೆ ಇವತ್ತು ನಮ್ಮ ದೇಶ ಏನು, ಪ್ರಪಂಚದಾದ್ಯಂತ ರಾಮನಾಮದ ಊರುಗಳು ಸಾವಿರ ಗಟ್ಟಲೆ ಇವೆ ಹೆಸರು ಹೊತ್ತದ್ದು. ನೋಡ್ತಾ ಬಂದ್ರೆ ಎಲ್ಲಿ ನೋಡಿದರಲ್ಲಿ ರಾಮನಾಮದ ಊರುಗಳೇ ಕಾಣುತ್ತವೆ. ಆ ರೀತಿ ಅಷ್ಟು ಚಾಪು ಹೊತ್ತಿಲ್ಲಂತ ಐತಿಹಾಸಿಕವಾದಂತಹ ವ್ಯವಸ್ಥೆಗಳು ಇದು ಉಲ್ಲೇಖ ಮಾಡಿದ. ಹಾಗೆ ನನ್ನ ಹೆಸರನ್ನು ದೊಡ್ಡದು ಮಾಡಿದ, ನನ್ನ ಗುಣಗಳನ್ನು ಬಿತ್ತರಿಸಿದ, ನನ್ನ ಮೇಲೆ ಅಭಿಮಾನವಿಟ್ಟ ಎಲ್ಲರೂ ಸೇರಿದ್ದಾರೆ ಇಲ್ಲಿ. ನಾನು ಯಾರನ್ನು ಹೊಡಿಲಿ ಅಂತ ಯೋಚನೆ ಮಾಡಿದ. ಸೂರಶ್ಚೈವ, ಇನ್ಯಾರು ಕಾಣುವುದಿಲ್ಲ ನನಗೆ, ಮತ್ತಿದ್ದರೆ ಅವರು ನನ್ನಾಗಲ್ಲ ಅಂತಾನೆ. ಇದು ಇನ್ನೂ ಮೇಲಿನ ಕಥೆ. ಅದಕ್ಕೆ ಸಖೀನಂದ, ಸಖಿ ಮತ್ತು ಸೂರತ್ ಎರಡು ಶಬ್ದಗಳು ವ್ಯತ್ಯಾಸ ಉಂಟು. ಸಂಸ್ಕೃತದಲ್ಲಿ ಇಂಥದ್ದು ನಮಗೆ ಕಾಣುವಂಥದ್ದು ಬೇಕಾದಷ್ಟು ಇದೆ. ಕೆಲವೇ ನಾವು ಪರ್ಯಾಯ ಶಬ್ದ ಅಂತ ಬಿಟ್ಟು ಬಿಡ್ತೇವೆ. ಮಿತ್ರ ಅಂದ್ರೂ ಒಂದೇ, ಸೂರತ್ ಅಂದ್ರೆ ಒಂದೇ, ಸಹಾಯ ಅಂದ್ರೂ ಒಂದೇ, ಸಖಿ ಅಂದ್ರೂ ಒಂದೇ. ನಮಗೆ ಬೇರೆ ಗೊತ್ತಿಲ್ಲ. ಅದು ಸಂಸ್ಕೃತದಲ್ಲಿ ಆಗಲ್ಲ. ಮುಂದೆ ಬರುತ್ತೆ, ಕೃಷ್ಣ ಹೇಳ್ತಾನೆ ಸೋರು ಮಿತ್ರ ವಿದಾಸೀನ ಮಧ್ಯಸ್ಥ ದ್ವೇಷ ಬಂಧುಷು ಅಂತ ಸುಮಾರು ಶಬ್ದಗಳು ಪರ್ಯಾಯ ಶಬ್ದಗಳು ಆಗಿಬಿಡುತ್ತಾನೆ. ಒಟ್ಟಿಗೆ ಅನುವಾದ ಮಾಡಿ ಕೆಲಸ ಮುಗಿದಾಗುವುದಿಲ್ಲ. ಅದು ಬಹಳ ಅದ್ಭುತವಾದಂತ ಕೆಲಸ ಆಗ್ತಾನೆ ಅಲ್ಲಿ. ಹಾಗೆ ಇಲ್ಲಿ ಸಖಿಗಳು ಅಂದ್ರೆ ಕಾ ಅಂದ್ರೆ ಎಂದದು, ಕಾ ಅಂದ್ರೆ ಸುಖ, ಕಂಸು ಕಂಚ ಪ್ರಗೀರ್ತಿ ತಮ್ಮಂದ. ಸಖಿ ಅಂದ್ರೆ ಸಮಾನ ಸುಖ ಉಳ್ಳವರು ಅಂತ. ದುಃಖ ಸುಖಗಳಲ್ಲಿ ಸಮಾನ ಯೋಗಕ್ಷೇಮಕ್ಕೆ ಪಾತ್ರರು ಸಖಿಗಳು. ಈಗ ಎಲ್ಲಿ ಹೋಯಿತು? ಆಗ ಮೊದಲು ಹೇಳಿದ್ದವ ಸಖೀನ ತತ ಅಂತ, ಈಗ ಹೇಳಿದ್ದವನು ಕೊನೆಗೆ ಹೇಳಿದ್ದು ಸುರತ್ ಅಂತ. ಕೊನೆಯ ಘಟ್ಟದಲ್ಲಿ ಸುಹೃತ್ತುಗಳನ್ನು ಕಂಡ, ಉಳಿದವರು ಸುಹೃತ್ತುಗಳು. ನನ್ನ ಹೆಸರು ಹೇಳಿ, ನನ್ನ ಗುಣಗಾನ ಮಾಡಿ, ನನ್ನನ್ನು ಇಷ್ಟಪಟ್ಟು ಲೋಕದಲ್ಲಿ ವಿತರಿಸಿದವರು ಸುಹೃತ್ತುಗಳು. ಅವರಿಗೆ ಹೃದಯದಲ್ಲಿ ಒಂದಿನಿತು ನನ್ನ ಮೇಲೆ ಕೆಟ್ಟ ಸ್ವರ ಇಲ್ಲ, ನನ್ನ ಮೇಲೆ ದ್ವೇಷ ಇಲ್ಲ, ಎನ್ನತಕ್ಕ ಭಾವ ಅದು ಅರ್ಜುನನಿಗೆ ಬಂದಿದೆ. ಸಖಿಗಳು ಅಂದ್ರೆ ನನ್ನ ಒಡನಾಡಿಗಳು ಅಂತ, ನನ್ನೊಟ್ಟಿಗೆ ಸುಖ ದುಃಖ ಹಂಚಿ ಕೂತ್ಕೊಳ್ಳುವವರು. ಇದು ಬಾಂಧವ್ಯದ ಒಂದು ಮುಖ. ಸಖಿಗಳು ಅಂದ್ರೆ ಮನೆಯ ಪರಿಚಾರಕರು, ಒಟ್ಟಂದದಲ್ಲಿ ದೇಶದ ಪ್ರಜೆಗಳು. ಅವರೆಲ್ಲ ರಾಜನನ್ನು ಇಷ್ಟಪಡುವವರು, ರಾಜ ಪ್ರಜೆಗಳನ್ನು ಇಷ್ಟಪಡ್ತಾನೆ. ರಾಮಾಯಣ ಕಾಲದ ರಾಮನ ಯೋಚನೆ ಆಗಿತ್ತು. ಅವನು ಪಿತೇವ ಪರಿದುಷ್ಯತೆಯಿಂದ, ಯಾರದಾದ್ರೂ ಮನೆಯಲ್ಲಿ ಇವತ್ತು ನಾಮಕರಣ ಆದ್ರೆ ಇಲ್ಲಿ ಬಾರಿ ವಿಷಯ ಅಂದ್ರೆ ರಾಮನಿಗೆ ಒಂದು ಇನ್ವಿಟೇಷನ್ ಕೊಟ್ಟು ಬಿಡ್ತಾರೆ ಅವರು, ನಮ್ಮ ಮನೆಯಲ್ಲಿ ಇವತ್ತು ನಾಮಕರಣ ಇದೆ. ಯಾವುದೋ ದೇಶದ ಯಾವುದೋ ಮಗು ಯಾವುದೋ ಮನೆಯಲ್ಲಿ ಹುಟ್ಟಿದ ಯಾವುದಕ್ಕೆ ಹೆಸರು ಇಡ್ತಾರೆ. ಅರಸೊತ್ತಿಗೆ ರಾಮನಿಗೆ ತಿಳಿಸಿರ್ತಾರೆ. ರಾಮನಿಗೆ ತನ್ನದೇ ಮನೆಯಲ್ಲಿ ಆದ ನಾಮಕರಣದ ಸಂಭ್ರಮ ಅಂತೆ, ತನ್ನ ಪ್ರಜೆಯ ಮನೆಯಲ್ಲಿ ಆದ ಸಂತೋಷಕ್ಕೆ ದಾನವಾಗಿ. ಯಾರಿಗಾದ್ರೂ ತೊಂದರೆ ಆದ್ರೆ ಅಯ್ಯೋ ನನಗೇ ತೊಂದರೆ ಆಯ್ತು ಅನ್ನುವಷ್ಟು ಮಟ್ಟಿನಲ್ಲಿ ಕರೆಕ್ಟಿದ್ದಂತೆ. ವ್ಯಸನೇಶು ಸರ್ವೇಶು, ದುಃಖ ಬಂತು ಅಂದ್ರೆ ಭಾರಿ ದುಃಖಿಸಿದ. ಉತ್ಸವೇಶು ಸರ್ವೇಶು, ಏನಾದ್ರೂ ಖುಷಿಯಾದ್ರೆ ದೊಡ್ಡ ಘೋಷಿ ಮಾಡ್ತಿದ್ದ. ಅಂದ್ರೆ ಪ್ರಜೆಗಳ ಜೊತೆಯಲ್ಲಿ ಸಮಾನ ಸುಖ ದುಃಖ ಯೋಗಕ್ಷೇಮಗಳನ್ನು ಇಟ್ಟುಕೊಂಡವ, ಮಾಡ್ತಾ ಬಂದವ ರಾಮ. ಹಾಗೆ ಅರ್ಜುನ ಹೇಳ್ತಾನೆ ಸಖೀಂತದ, ಇವರೆಲ್ಲ ನನ್ನ ಸುಖಕ್ಕೆ ಒಟ್ಟಾಗುವವರು, ಅದರಲ್ಲಿಯೂ ದುಃಖದ ಭಾವವನ್ನು ಇಟ್ಟುಕೊಳ್ಳಲಿಲ್ಲವ. ನನ್ನ ದುಃಖಕ್ಕೂ ಇವರು ಅಳುವಾಗ ಕಣ್ಣೀರು ಒರೆಸುವವರು ಹೇಳಲಿಲ್ಲ, ಅದನ್ನು ಇಷ್ಟಪಡೋದಿಲ್ಲವ. ಅದಕ್ಕಾಗಿ ಪರಿಚಾರಕರು ಅಂತ ಹೇಳೋದಿಲ್ಲ. ನಮ್ಮ ಆನಂದದ ಕ್ಷಣಗಳಲ್ಲಿ ಒಟ್ಟಾದವರು ಅಂತ ಏನ್ ವಿಷಯ ನೋಡಿ, ಏನ ಅದ್ಭುತ ನೋಡಿ. ಅದು ಸಖಿ ಅಂದ್ರೆ, ಸಖಿ ಅಂದ್ರೆ ಹಾಗೆ ಸುಖದ ಒಟ್ಟಿಗೆ ಇರುವವರು. ಅವರು ಸುಖದ ಒಟ್ಟಿಗೆ ಇದ್ದಾರೆ ಅಂತಾದ್ರೆ ದುಃಖದ ಒಟ್ಟಿಗೆ ಇಟ್ಟೇ ಇರ್ತಾರೆ ಅಂತ ಅರ್ಥ. ಯಾರು ಸುಖ ಬಂದಾಗ ಮಾತ್ರ ಬಂದು, ಸಂಪತ್ತಿದ್ದಾಗ ಮಾತ್ರ ಔಟರ ಕೂಟದಲ್ಲಿ ಸೇರಿ, ಕರಗಿ ಹೋದಾಗ ದುಃಖ ಬಂದಾಗ ದೂರ ಉಳಿದು ಅವರು ಸಹ ಬೆರಳು ಅಲ್ಲಾಡಿಸಿ ಅಲ್ಲಿ ತೊಂದರೆ ಇಲ್ಲ, ಒಮ್ಮೆ ಕಷ್ಟ ಆದ್ರೂ ಗೊತ್ತಾಗಬೇಕು ಅಂತ ಹೇಳ್ತಾ ಇದ್ರೆ ಅಂತವರನ್ನು ಸಖಿಗಳು ಅಂತ ಕರೆಯುವುದಿಲ್ಲ, ಸುಹೃತ್ತುಗಳು ಕರೆಯುವುದಿಲ್ಲ. ಏನು ಗೊತ್ತು ನಮಗೇನು ಕರೀತಾರೆ ಅಂತ. ಇಂತಹ ಜಾತಿ ಒಬ್ಬನು ಅರ್ಜುನನಿಗೆ ಸಿಗಲಿಲ್ಲ ಎನ್ನುವುದು ಅರ್ಜುನನ ಸಮೀಕ್ಷೆ. ಇದು ಅರ್ಜುನ ಮಾಡಿದ ಸಮೀಕ್ಷೆ.
ತೆರೆದ ಕಣ್ಣಿನಿಂದ ಅವನಿಗೆ ಹೇಳಿಕೊಂಡ ಮಾತು ಇದು. ಶ್ವಶುರಾನ್ ಸುಹೃದಶ್ಚೈವ ಸೇನೆಯೋರು ವಯೋರಪಿ ತಾನ್ ಸಮೀಕ್ಷ ಸ ಕೌಂತೆಯ. ಸಂಜೆ ಹೇಳ್ತಾನೆ, ಧೃತರಾಷ್ಟ್ರನ ಹತ್ರ ನೋಡಿದ, ಮತ್ತು ನೋಡಿದ, ಇನ್ನೊಮ್ಮೆ ನೋಡಿದ, ಒಬ್ಬೊಬ್ಬರನ್ನು ನೋಡಿದ. ತತ್ರಾವಶ್ಯದಿಂದ ಮಾಡಿ ಬಾಯ ಅಗಲಿಸಿ ಕಣ್ಣರಳಿಸಿ ತಲೆ ಕೊಟ್ಟು ಮತ್ತೆ ಮತ್ತೆ ಭಾವವನ್ನು ಬಿಗಿ ಹಿಡಿದು ನೋಡಿದ ನೋಡಿದ ನೋಡಿದವನು ಯಾರು? ಕೌಂತೆಯ ಅಂದಾನೆ. ಕುಂತಿಯ ಮಗ ಅಂತ ಅವನನ್ನು ತಿರುಗ್ತಾ ಇದ್ದಾನೆ ಧೃತರಾಷ್ಟ್ರನನ್ನು. ಬಂದಿದ್ಯಾಗೆ ಯುದ್ಧಕ್ಕೆ, ಯುದ್ಧ ಆಗಬೇಕು ಅಂತ ಹೇಳಿ ಅರ್ಜುನನಿ ಆ ಭಾವ ಮೊದಲಿಂದ ಹಾಗೆ. ಯುದ್ಧ ಆಗತ್ತೆ ಅಂದಾಗ, ಎರಡು ಕಡೆಯಲ್ಲಿ ಜಮಾವಣೆ ಆಗತ್ತೆ ಅಂದಾಗ, ಸಹಾಯಕರು ಬೇಕು ಅಂದಾಗ ಕೃಷ್ಣನಲ್ಲಿ ಓಡಿ ಬಂದು ಕೇಳಿದ್ರು ಕೃಷ್ಣನನ್ನು. ರಾಶಿಯನ್ನು ಕೇಳಲೇ ಇಲ್ಲ. 1,00,000 ಕೃಷ್ಣ ಪುತ್ರರು ಸಿಗ್ತದೆ, ಹೋರಾಡಲಿಕ್ಕೆ ಬರ್ತದೆ ಕೇಳಿದ್ರೆ ಅರ್ಜುನ ಹೇಳ್ತಾನೆ, ಹೋರಾಡೋದು ಯಾಕೆ ಅಂತ ನೋಡಿ. ಹೋರಾಡುವ, ಸಾಯುವ, ಗೆಲುವು ತಂದುಕೊಡುವ ರಾಶಿಯನ್ನೇ ಕೇಳಲಿಲ್ಲವ. ಅದು ಒಟ್ಟರಾಶಿ ಬೇಡ ಅಂದ. ನನಗೆ ಕೃಷ್ಣ ಸಾಕು ಅಂದ. ಕೃಷ್ಣ ಹೋರಾಡೋದಿಲ್ಲ ಹೇಳಿದ್ದಾನೆ, ಆಯುಧ ಹಿಡಿಯುವುದಿಲ್ಲ ಹೇಳಿದ್ದಾನೆ. ಇವನಿಗೆ ಆಯುಧ ಹಿಡಿದ್ರೆ, ಹೋರಾಡಿದ್ರೆ ಜಯ ಖಂಡಿತ ಬೇಡ, ಜಯದ ಬಗ್ಗೆ ನಿರೀಕ್ಷೆ ಇಲ್ಲ ಅವನಿಗೆ. ಆದರೆ ಕೃಷ್ಣ ಇದರಲ್ಲಿ ಸೋಲಿಲ್ಲ ಎನ್ನುವುದು ಗೊತ್ತಿದೆ ಅವನಿಗೆ, ಆದ್ರಿಂದ ಜಯ ನಿಶ್ಚಿತ ಆಗಲಿ. ಮತ್ತೆ ಕೃಷ್ಣ ಸಾಯುವುದು ಇಲ್ಲ ಗೊತ್ತಿದೆ ಅವನಿಗೆ, ಕೃಷ್ಣ ಸಾಯುವುದೇನು. ಆದ್ರೆ ಇಷ್ಟು ಖಾತ್ರಿ ಮಾಡಿಕೊಂಡು ಕೃಷ್ಣನ ಆಯ್ಕೆ ಮಾಡಿದ. ಸಾಯುವ ಮಂದಿಯನ್ನು ಯೋಚನೆ ಮಾಡಲಿಲ್ಲ, ಅವನಿಗೆ ಸಾವು ಇಷ್ಟ ಆಗಲಿಲ್ಲ, ಹೋರಾಟ ಇಷ್ಟ ಆಗಲಿಲ್ಲ. ಅದಕ್ಕೆ ಆ ತುಣುಕನ್ನೇ ಬಿಟ್ಟ, ಆ ತುಂಡೆ ಬೇಡ ಅಂದ. ಅವನ ಆಯ್ಕೆಯಲ್ಲಿ ಒಂದು ರೀತಿಯ ಮಾರ್ಧವ ಇದೆ, ಮೃದುತನ ಇದೆ. ಅದನ್ನು ಇಲ್ಲಿ ಮತ್ತೆ ಪೂರ್ತಿ ಆವಿಷ್ಕಾರ ಮಾಡಿಕೊಂಡ. ಸೈನ್ಯ ಜಮಾವಣೆ ಆಗಿದೆ, ಯುದ್ಧ ಮಾಡ್ತೇನೆ ಹೇಳಿದ್ದಾನೆ. ಕುಂತಿಯ ಆದೇಶಕ್ಕೆ ಕವಚ ಕಟ್ಟಿದ್ದಾನೆ. ಇದನ್ನು ತೋರಿಸಿಕೊಂಡ ಧೃತರಾಷ್ಟ್ರನಿಗೆ ಸಂಜಯ. ಕೌಂತೆಯ ಅಂದ, ನಿನ್ನ ತಮ್ಮನ ಹೆಂಡತಿ ಕುಂತಿ ಕೃಷ್ಣನಿಗೆ ಹೋಗುವಾಗ ಇಲ್ಲೇ ಕೂತವಳು. 13 ವರ್ಷ ಪಾಂಡವರು ಕಾಡಿನಲ್ಲಿದ್ದಾಗ ತಮ್ಮನ ಮನೆಯಲ್ಲಿ, ವಿದುರನ ಮನೆಯಲ್ಲಿ ಕಳೆದಿದ್ದಾಳೆ ಕುಂತಿ. ಮಕ್ಕಳನ್ನು ಕಾಣಲಿಲ್ಲ, ಕಾಣುವ ತವಕದಿಂದ ಕೂತಿದ್ದಾಳೆ. ಬಂದ್ರು ಕಾಣ್ಲಿಕ್ಕೆ ಹೋಗ್ಲಿಲ್ಲ. ರಾಜ್ಯ ಗೆದ್ದ ಬಳಿಕ ನೋಡ್ತೇನೆ ಅಂತ ಹೇಳಿದ ಕ್ಷತ್ರಿಯ ಧೀರ ಮಹಿಳೆ ಆಕೆ. ಒಮ್ಮೆ ಓಡಿ ನೋಡಿ ಬಿಡ್ತೇನೆ ಮಕ್ಕಳನ್ನು ಹೇಳಲಿಲ್ಲ, ಕಾಡಿ ಹೋಗುವಾಗಲೂ ಹೇಳಲಿಲ್ಲ, ನಿಮ್ಮ ಮನೆ ಬರ ಹೋಗಿ. ಆದರೆ ಕ್ಷತ್ರಿಯ ಹೆಂಗಸು ಯಾಕೆ ಮಕ್ಕಳನ್ನು ಹಿಡಿತಾಳೆ ಎನ್ನುವುದನ್ನು ತೋರಿಸಿಕೊಡಿ ಅಂತ ಹೇಳಿದ್ದಾಳೆ. ಯದರ್ಥಂ ಕ್ಷತ್ರಿಯ ಸೂತೆ ತಸ್ಯ ಕಾಲೋಯವಾಗತ ಹೇಳಿದವಳು. ಕ್ಷತ್ರಿಯ ಹೆಣ್ಮಗಳು ಯಾಕೋಸ್ಕರ ಮಕ್ಕಳನ್ನು ಹೆರುತ್ತಾರೆ ಎನ್ನುವುದು ತೋರಿಸಲಿಕ್ಕೆ ಈಗ ಸಮಯ ಬಂದಿದೆ. ಶಂಗೂರಿ ಅಂದವಳು. ಸಾಯುವುದು ಯಾವತ್ತೂ ಇದ್ದದ್ದೇ, ಗೆದ್ದವನು ಒಂದು ದಿವಸದಾಯ್ತಾನೆ. ಯಾರು ಹೇಳಿದ ಸಾಯುವುದಿಲ್ಲ ಅಂತ? ಅನ್ಯಾಯದ ವಿರುದ್ಧ ಹೋರಾಡುವುದು ಕ್ಷತ್ರಿಯನ ಮುಖ್ಯ ಕರ್ತವ್ಯ. ಅದರಿಂದ ಕುಂತಿ ಅಂತ ಹೇಳಿದ. ಕೌಂತೆಯ, ಕುಂತಿ ಅಂದ್ರೆ ಅದೇ, ಕು ಅಂದ್ರೆ ನೆಲ, ಅದನ್ನು ದೊಡ್ಡದು ಮಾಡುವುದು. ನೆಲದಲ್ಲಿ ತತಿ ವಿಸ್ತಾರ ಆಗುವುದು, ಅವನ ಸಂತಾನವನ್ನು ಮತ್ತೆ ಬೆಳೆಸುವುದು. ನೆಲದೊಡೆಯ ನಾನಾಗಬೇಕು, ನನ್ನ ನಂತರ ನನ್ನ ಮಕ್ಕಳು ಬರಬೇಕು, ಧೀರ ಮಕ್ಕಳಿರಬೇಕು. ಇನ್ಯಾವ ಶತ್ರು ಪಾಳೆಯಕ್ಕೂ ನಮ್ಮ ಸಿಂಹಾಸನ ಸಿಗಬಾರದು, ಪರಂಪರೆಯಲ್ಲಿ ಬಂದದ್ದು ಉಳಿಸಿಕೊಳ್ಳಬೇಕು, ಬೆಳೆಸಬೇಕು ಎನ್ನುವುದು ಅಭಿಪ್ರಾಯ ಉಳ್ಳವಳು. ಅದು ಹೆಸರೇ ಹೇಳುತ್ತದೆ ಕುಂತಿಯಿಂದ. ಅದಕ್ಕೆ ಹುಟ್ಟಿದ ಮಗ ಕೌಂತೆಯ. ಅದರಿಂದ ಧೃತರಾಷ್ಟ್ರನಿಗೆ ನಿನ್ನ ನೆಲ ಅಲ್ಲ, ನಿನ್ನ ಊರಲ್ಲ, ನಿನಗೆ ರಾಜ್ಯ ಅಲ್ಲ, ಇದು ಕೌಂತೆಯ. ಪಾಂಡು ಸತ್ರು ಕುಂತಿಲೇನು? ಹೆಣ್ಮಗಳು ಎಲ್ಲಿಯಾದ್ರೂ ಆಗ್ತಾಳೋ ರಾಣಿ ಅಂದ್ರೆ ಆಗಿದೆ. ಕೃಷ್ಣನು ಮಾಡಿದ್ದಾನೆ ಹಾಗೆ. ಆ ಕಾಲದಲ್ಲೇ ಕೃಷ್ಣ ಸುದರ್ಶನನನ್ನು ಕೊಂದ ಬಳಿಕ ನಡೆಸಿಕೊಟ್ಟಿದ್ದಾನೆ ಆ ಕೆಲಸವನ್ನು ಹೆಣ್ಮಗಳಿಗೆ. ಯಾರಿಗೂ ರಾಜ್ಯ ಕೊಡುವುದುಂಟು, ಇಲ್ಲ ಯಾರು ಹೇಳಿದ್ರು? ಅದಕ್ಕೋಸ್ಕರ ಆಗ್ಲಿ ಅಂದ. ಆಗ್ಬಹುದಿತ್ತು, ಆದ್ರೆ ಕುಂತಿಯನ್ನು ನಿಲ್ಲಿಸಲೇ ಇಲ್ಲ. ಧೃತರಾಷ್ಟ್ರನೇ ತಿಂದು ಬಿಟ್ಟ. ಅದರಿಂದ ಎತ್ತಿ ಹೇಳ್ತಾನೆ ಧೃತರಾಷ್ಟ್ರನಿಗೆ, ಕೌಂತೆಯ ಅಂತ. ಕುಂತಿ ಬೇಡ ರಾಣಿಯಾಗುವುದು, ಅರ್ಧೊತ್ತಿಗೆ ಬರೋದು ಬೇಡ. ಕುಂತಿಯ ಮಗ ಇದ್ದಾನೆ, ಅಷ್ಟೇ ದಿಟ್ಟ ಇದ್ದಾನೆ, ಅವನಷ್ಟೇ ಹೆಜ್ಜೆ ಇದು. ತಾನು ಸಮೀಕ್ಷಕ ಕೌಂತೆಯ ಸರ್ವಾನ್ ಬಂಧೂನ್ ಅವಸ್ಥಿತ. ಇದು ಹಾಗೆ. ಈ ಗೆರೆಗೆ ಬಹಳ ಚಂದದ ಅರ್ಥ ಇದೆ. ಸರ್ವಾನ್ ಬಂಧೂನ್ ಅವಸ್ಥಿತಾನ್ ಸಮೀಕ್ಷೆಯ.
ಎಲ್ಲಾ ಬಂಧುಗಳ ಜಮಾವಣೆಯನ್ನು ನೋಡಿ. ಹೌದಾ? ಎಲ್ಲರೂ ಬಂಧುಗಳ ಜಮಾವಣೆಗೊಂಡವರು ಅಲ್ಲ. ಇವ ನೋಡಿದ್ವ ಹಾಗೆ ಬಂದವರೆಲ್ಲರೂ ಬಾಂಧವರನ್ನ ಅಂದ್ಬಿಟ್ಟೆ. ಇವ ಯಾರು ಬಂದವರು ಬಾಂಧವರೇ ಅಲ್ಲ. ನಾವು ಲೆಕ್ಕ ಮಾಡ್ತಾ ಬಂದಿವಿ ಎಷ್ಟು ಜನ ಆಯ್ತು ಅಂತ. ನಾನು ಎಲ್ಲರನ್ನು ಹೇಳಿದ್ದೇನೆ. ಗೊತ್ತಿರುವ, ಬಂದಿರುವ, ಅವನು ಹೆಸರಿಸಿರುವ ಎಲ್ಲರನ್ನು ತೋರಿಸಿಕೊಟ್ಟೆ. ಇನ್ನು ಸಖಿಗಳು ಮತ್ತೆ ಸುಹೃತ್ತುಗಳು ಇಲ್ಲ. ಯಾರು ಸಖಿಗಳು? ಅರ್ಜುನ ಒಟ್ಟಿಗೆ ಯಾವತ್ತು ಗಮ್ಮತ್ತು ಮಾಡಲಿಕ್ಕೆ ಯಾರು ಬರ್ತಾ ಇದ್ರು? ಯಾರವರು ಬರ್ತಾ ಇದ್ರು? ಇನ್ಯಾರು? ಪರಿಚಾರಕರು, ಕೆಲಸದವರು. ಸುಹೃತ್ತುಗಳು ಇಡೀ ದೇಶದವರೇ ಸುಹೃತ್ತುಗಳೇ. ಅವನಿಗೆ ಬೇರೆ ಜನನೇ ಇಲ್ಲ. ಅದನ್ನ ಅವರ ಹೆಸರು ಹೇಳಲಿಕ್ಕೆ ನನಗಾಗುವುದಿಲ್ಲ. ಯಾರಿರ್ಬಹುದು ಅಂತ ಲೆಕ್ಕ ಹಾಕಿ ಎಷ್ಟು ಜನ ಗೊತ್ತಿಲ್ಲ. ಎಲ್ಲರೂ ಉಳಿದವರು ಇಷ್ಟೇ ಹೇಳಿದ್ನಲ್ಲ, ಆ ನಂತರ ಉಳಿದವರು ಇಟ್ಟುಕೊಳ್ಳಬೇಕು. ಅರ್ಜುನನ ಲೆಕ್ಕದಲ್ಲಿ ಸುಹೃತ್ತುಗಳಾಗಿರುವುದು ಆನೆಗಳು, ಕುದುರೆಗಳು ಹೌದೇ. ಅವುಗಳ ಮೇಲೂ ವೈರಭಾವ ಇಲ್ಲ ಅವನಿಗೆ. ಯಾಕಾಗಿ ನಮ್ಮ ಸೊತ್ತಿಗಾಗಿ, ಪುರುಸೊತ್ತಿಗಾಗಿ ಆನೆಗಳು ಸಾಯಬೇಕು, ಕುದುರೆಗಳು ಸಾಯಬೇಕು ಎನ್ನುವ ಯೋಚನೆ ಇರಬೇಕು ಅವನಿಗೆ, ಅರ್ಜುನನಿಗೆ. ಅದನ್ನ ಬಂದವರನ್ನೆಲ್ಲ ತಾನು ಬಂಧುಗಳು ಅಂತ ಹೇಳಿಬಿಟ್ಟ. ಸರ್ವಾನ್ ಬಂಧುವನ್ನು ಅವಸ್ಥಿತಾನ್ ಅಂದ. ಎಲ್ಲಾ ಬಂಧುಗಳು ಬಂದುಬಿಟ್ಟಿದ್ದಾರಲ್ಲ ಅಂತಾನೆ. ಎಲ್ಲಾ ಬಂಧುಗಳು ಎಲ್ಲಿ ಬರ್ತಾರೆ? ಅದಕ್ಕೇನ್ ಮಾಡುವ? ಸರ್ವಾನ್ ಅವಸ್ಥಿತಾನ್ ಬಂಧೂನ್ ಸಮೀಕ್ಷ್ಯ. ಹಾಗೆ ಬಂದವರೆಲ್ಲರನ್ನು ಬಾಂಧವರು ಅಂತ ತಿಳ್ಕೊಂಡ. ಬಂಧುಗಳು ಎಲ್ಲ ಬಂದಿದ್ದಾರೆ ತಿಳ್ಕೊಳ್ಳೋದು ಬೇರೆ, ಎಲ್ಲರೂ ಬಂದಿದ್ದಾರೆ ಅವರೆಲ್ಲ ಬಂಧುಗಳು ಹೇಳೋದು ಬೇರೆ. ಇವನಿಗೆ ಕಂಡದ್ದು ಬಂಧುಗಳೇ. ಹೇಗೆ ದುರ್ಯೋಧನನಿಗೆ ಭೀಷ್ಮ ದ್ರೋಣರೇ ಕಂಡ್ರು ಎದುರು ಕೂತವರು, ಇವನಿಗೆ ಬಂದವರೆಲ್ಲ ತನ್ನ ಬಂಧುಗಳು ಅಂತ ಕಂಡ್ರು. ಏನಾದ್ರೂ ಒಂದು ಪಿತೃಗಳೋ, ಪಿತಾಮಹರೋ, ಸುಹೃತ್ತುಗಳೋ, ಆಚಾರ್ಯರೋ, ಮಾತುಲರೋ, ಶಸ್ತ್ರರೋ, ಸಖಿಗಳೋ, ಪುತ್ರರೋ, ಪೌತ್ರರೋ, ಶಸ್ತ್ರರೋ ಯಾರು ಆಗ್ಬೋದು. ಒಟ್ಟು 10ರಲ್ಲಿ ಒಂದು, 10ರಲ್ಲಿ ಒಂದಾಗಿ ಎಲ್ಲರನ್ನು ನೋಡಿದ. ಇದು ವಿಚಿತ್ರ. ಅದನ್ನ ಬಂಧು ಪ್ರಜ್ಞೆಯ ಕನಲು ಅವನಿಗೆ ಜೋರಾಯಿತು. ಬಂದವರೆಲ್ಲರೂ ಅಲ್ಲ. ಯಾಕೆಂದ್ರೆ ಸರ್ವಾನ್ ಬಂಧೂನ್ ಅವಸ್ಥಿತಾನ್ ಸಮೀಕ್ಷ್ಯ. ಇದು ಅತ್ಯಂತ ವಿಚಿತ್ರವಾದ ಒಂದು ಅರ್ಥ. ಬಂಧು ನಿಂತಿದ್ದಾರೆ ಬಂಧುಗಳಾಗಿ ಇವನಿಗೆ ಕಂಡಿರಬಹುದು. ಆದ್ರೆ ಅವರೆಲ್ಲ ಸರ್ವಾನ್ನ ಸಮೀಕ್ಷೆ. ನಿಜವಾಗಿ ಅವರ ಕೈಯಲ್ಲಿ ಏನಿದೆ ನೋಡು. ಸರ್ವ ಅಂದ್ರೆ ಸರ್ವ ಹಿಂಸಾಯ ಅಂತ ಧಾತು. ಕೈಯಲ್ಲಿ ಆಯುಧ ಹಿಡಿದಿದ್ದಾರೆ. ಆಯುಧ ಹಿಡಿದು ತಲೆ ಕಡಿಯಲಿಕ್ಕೆ ಕಾಯ್ತಾ ಇದ್ದಾರೆ. ಈಗ ಅರ್ಜುನ ಬೋರ್ಡ್ ಕೊಟ್ಟರು ಹೊಡೆದಿದೆ ಅವರು. ಅರ್ಜುನ ಪಾಪ ನಮ್ಮ ಸುಹೃತ್ತು, ಅವನ ಗುಣವನ್ನು ಇಟ್ಕೊಳ್ಬೇಕು. ಯಾರಿಗೆ ಬೇಕು ಈ ಸಮಾವೇಶ? ಇಂಥದ್ದೇ ಹೊಡೆಯಲಿಕ್ಕೆ. ಯಾರಿಗೆ ಯಾರು ಹೊಡೆಯುವುದು ಎನ್ನುವುದು ಎಷ್ಟೋ ಜನಕ್ಕೆ ಗೊತ್ತಿಲ್ಲ. ಕೆಲವು ಜನಕ್ಕೆ ಗೊತ್ತು, ಇವರಿಗೆ ನಾವು ಹೊಡಿಬೇಕು, ಅವರಿಗೆ ನಾವು ಹೊಡಿಬೇಕು, ಇವರನ್ನೇ ಕೊಲ್ಲಬೇಕು, ಅವರನ್ನೇ ಗೆಲ್ಲಿಸಬೇಕು ಅಂತ ಕೆಲವು ಜನಕ್ಕೆ ಗೊತ್ತು. ಎಷ್ಟೋ ಜನಕ್ಕೆ ದೊರೆ ಹೇಳಿದ್ದಾನೆ ಸೈನ್ಯ ಹೋಗಲಿಂದ ಹೊಡೆಯುವುದು ಹೇಳಿದ್ದಾರೆ, ಶಂಗ ಓದಿದ್ದಾರೆ ಹೊಡೆಯುವುದು. ಒಂದೊಮ್ಮೆ ಭೂಮಿ ತಿರುಗುವುದು ಅಂತ ಹೇಳಿ ಒಂದು ದಿವಸದ ರಾತ್ರಿ ಇದ್ದಾಗ ಅವರಿಗೆ ತಿರುಗಿಸಿಬಿಟ್ರೆ ಈಚೆ ಕಡೆ ಆಚೆ ಕಡೆ ಹೊಡೆಯಲಿಕ್ಕೂ ತಯಾರು. ಅವರು ಗೊತ್ತಿಲ್ಲ ಯಾವ ಪಕ್ಷಕ್ಕೆ ಯಾವ ಬಾವುಟಕ್ಕೆ ಜೈ ಹೇಳಬೇಕು ಗೊತ್ತಿಲ್ಲ. ಎಲ್ಲರೂ ಹೇಳಿದ ಜೈ ಹೇಳುವುದೇ. ಏನಾದ್ರೂ ತೊಂದರೆ ಇಲ್ಲ ಅವರಿಗೆ. ಒಟ್ಟು ಅವರು ಕೇವಲ ಸೈನ್ಯದ ತುಣುಕುಗಳು ಹೋರಾಟಕ್ಕೆ ಬಂದವರು. ಅವರು ಸೇರಿದ್ದೇ ಹಾಗೆ. ಹೋರಾಟಕ್ಕೆ ಅಂತ ಸೇರಿದ್ದಾರೆ, ಸೈನ್ಯದ ತುಕಡಿ ಸೇರಿದ್ದಾರೆ. ಯಾವತ್ತು ಯುದ್ಧ ಬರುತ್ತೆ ಅಲ್ಲಿ ಹೋಗ್ಬೇಕು ಹೇಳಿ ಹೋಗ್ತಾರೆ. ಅವರಿಗೆ ಯಾರು ಏನು ಗೊತ್ತಿಲ್ಲ. ಯಾವ ಪಕ್ಷ ಒಳ್ಳೆಯದು, ಯಾವ ಸೈನ್ಯ ಧರ್ಮದ ವಿರುದ್ಧ ಹೋರಾಡುತ್ತದೆ, ಯಾವ ಸೈನ್ಯ ಅಧರ್ಮದ ವಿರುದ್ಧ ನಿಂತಿದೆ, ಏನು ಗೊತ್ತಿಲ್ಲ. ಅದನ್ನ ನಿಜವಾಗಿ ಎಲ್ಲವೂ ಶಸ್ತ್ರ ಬಾಣಯ ಎಂದು ಹೇಳಿದ್ದಾನೆ ದುರ್ಯೋಧನ. ನನಗಾಗಿ ಸಾಯಲಿಕ್ಕೆ ಬಂದಿದ್ದಾರೆ ಹೇಳಿದ. ಅವನೋ ವೈರಾಗ್ಯ ಮೂರ್ತಿಯಾಗಿ ಬಿಟ್ಟ. ಕೊನೆಯ ಕಾಲಕ್ಕೆ ಮಾಡುವುದೆಲ್ಲ ಮಾಡಿದ. ಸಾಯುವುದೊಂದೇ ಖಾತ್ರಿ ಗೊತ್ತಾಯಿತು. ಇನ್ಯಾವ ದಾಳವೂ ಇಲ್ಲಿ ಉರುಳಿಕ್ಕೆ ಆಗುವುದಿಲ್ಲ, ಉರುಳಿಸಲಿಕ್ಕೆ ಬರುವುದಿಲ್ಲ ಗೊತ್ತಾಯಿತು. ಇನ್ನು ಒಂದೇ ಒಂದು ದಾಳ, ಸೊಂಟ ದಾಳ ಉರುಳುವುದಷ್ಟೇ. ಅವನನ್ನು ಬಡಿಗೆ ಹೊಡೆದು ಕೀಲು ತಪ್ಪಿಸಿ ತೊಡೆ ಮುರಿದು ಕೊಲ್ತೇನೆಂದು ಹೇಳಿದ್ದಾನೆ. ಪ್ರತಿಜ್ಞೆ ಗಟ್ಟಿಯಾಗಿ ಕಿವಿಗೆ ಕೇಳಿಸಿದ್ದಾನೆ. ಅದನ್ನು ದುರ್ಯೋಧನ ಗಟ್ಟಿ ಮಾಡಿಕೊಂಡಿದ್ದಾನೆ. ಸಾಯುವುದಂತೂ ಉಂಟು, ಆದರೆ ಸಾಯುವವರೆಗಾದ್ರೂ ಯಾಕೆ ಇವರಿಗೆ ಬಿಟ್ಟುಕೊಟ್ಟು ಸಾಯಬೇಕು ನೋಡಿ. ಇದು ಹಠಮಾರಿತನ ಅಂದ್ರೆ. ಅಷ್ಟಕ್ಕೆ ಬಂದಿದ್ದಾನೆ. ಕೇವಲ ಹಠಮಾರಿತನದ ಸೋಗಲಾಡಿತನದಲ್ಲಿ ದುರ್ಯೋಧನ ನಿಂತರೆ ಅವನಿಗೆ ಬಂದ ವೈರಾಗ್ಯದ ಬಗ್ಗೆಯೇ ಬೇರೆ. ಮಾಡಿದ ಅನ್ಯಾಯ ಎಲ್ಲ ಮಾಡಿ ಸಾಯುವುದು ಖಂಡಿತ ಅಂದಾಗ ಇನ್ನೆಂದದ ಕೈಯ ಮೈ ತುಂಬಾ ಸಕ್ಕರೆ ಕಾಯಿಲೆಯನ್ನು ಪಡೆದವ ಇನ್ನೆಂದ ಕರ್ಮ. ಸಾಯುವುದು ನಾಳೆ ಇವತ್ತೇ ಇದ್ದಾಗ ಅವನೇನ್ ಮಾಡ್ತಾನೆ? ತೊಂದರೆ ಎಂತ ಮಾಡುದು, ಮತ್ತೆ ಹೇಗೂ ಸಾಯುವುದುಂಟಲ್ಲ, ತಿಂದಾದ್ರೂ ಸಾಯುವ, ತಿನ್ನದೆ ಸಾಯುವುದಕ್ಕಿಂತ 4 ಹೋಳಿಗೆ ತಿಂದೇ ಸಾಯ್ತಾನವ. ಹೇಗೂ ಅವನಿಗೆ ಇಲ್ಲಿಂದ ಇದು ನಿರ್ವೇದಿದಕ್ಕೆ ಏನರ್ಥ? ಹಾಗಾಗಿ ದುರ್ಯೋಧನ ಪ್ರಜ್ಞೆ. ಅರ್ಜುನನ ಕಥೆ ಹಾಗಲ್ಲ.
ಸುಮ್ಮನೆ ಇವರು ಬಂಧುಗಳಾಗಿ ನಿಂತು ನನಗೆ ಹೊಡೆಯುವಂತೆ ಪ್ರೇರಣೆ ಮಾಡ್ತಾರಲ್ಲ, ಹೊಡೆಯುವ ಅನಿವಾರ್ಯತೆ ಬಂತಲ್ಲ, ನಾವು ಬಂಧುಗಳಾಗಿ ಹೊಡೆತವನ್ನು ನಿಲ್ಲಿಸಿ ಯಾಕೆ ಬದುಕಬಾರದಿತ್ತು ಎನ್ನುವ ವಿಚಿತ್ರವಾದ ಯೋಚನೆಯಲ್ಲಿ ಆತ ಸೋತು ಹೋದ. ಆದ್ರಿಂದ ತಾನ್ ಸರ್ವಾನ್ನ ಬಂಧುವನ್ನು ಅವಸ್ಥಿತಾನ್. ಅರ್ಜುನ ಅಷ್ಟೂ ಜನರನ್ನು ನೋಡಿಕೊಂಡಾಗ ಅವನ ಹೃದಯದಲ್ಲಿ ಆದ ತುಮುಲದ ಬಗ್ಗೆ ಅರ್ಜುನನಿಗೆ ಆದರೆ ಹತ್ತಿರದಲ್ಲಿ ಕೃಷ್ಣ ಇದ್ದ. ದುರ್ಯೋಧನನಿಗೆ ಎದುರಿನಲ್ಲಿ ಕೃಷ್ಣ ಎದುರು ಕಾಣಲಿಲ್ಲ, ಕೃಷ್ಣನನ್ನು ಕಾಣುವುದೂ ಇಲ್ಲ. ಕೃಷ್ಣನ ಆಯ್ಕೆಯೇ ಅವನಿಗೆ ಆಗಲಿಲ್ಲ ಯುದ್ಧದ ಆರಂಭದಲ್ಲಿ. ಈಗಂತೂ ಕೃಷ್ಣನ ಹೊರಗೆ ಇಟ್ಟಿದ್ದಾನೆ. ಯಾವತ್ತು ಕೃಷ್ಣನ ಸಹಾಯ ಬೇಕು ಅಂತ ಹತ್ತಿರ ಹೋದವನೇ ಕೃಷ್ಣನನ್ನು ಆಯ್ಕೆ ಮಾಡಲಿಲ್ಲ, ಆಯ್ಕೆ ಮಾಡುವ ಯೋಚನೆಯೂ ಬರಲಿಲ್ಲ. ಹಾಗಿರುವಾಗ ಈಗ ಯಾಕೆ ಯೋಚನೆ ಬರುತ್ತೆ ಅವನಿಗೆ? ಆದರೆ ಎದುರಿದ್ದ ಕೃಷ್ಣನನ್ನು ದ್ವೇಷಿಸುವವನಿಗೆ ಅವನ ಒಳಗಿನ ರೋಗಕ್ಕೆ ಮದ್ದು ಸಿಗಲಿಲ್ಲ. ಆದರೆ ಅರ್ಜುನನಿಗೆ ಕೃಷ್ಣ ಸಿಕ್ಕಿದ. ರೋಗ ಉಲ್ಬಣವಾಗಿ ರೋಗಿಯನ್ನೇ ನುಂಗುವ ಮೊದಲು ಅದು ವೈದ್ಯದಿಂದಾಗಿ ವಾಸಿಯಾಯಿತು. ಅದು ದೊಡ್ಡ ಸಂಗತಿ. ನಮ್ಗೆ ರೋಗ ಬಂದು ಉದ್ಬಲಗೊಂಡು ನಾವೇನು ಸಾಯ್ತೇವೆ ಅಂದಾಗ ಕೊನೆಯ ಕ್ಷಣಕ್ಕೆ ಯಾರಾದ್ರೂ ಹೇಳಿದ್ರೆ ಹೌದಲ್ಲ ಪಾಪ ಓ ದೇವರೇ ಅಂತ ಕರಿತೇವೆ. ಅಷ್ಟುವರೆಗೆ ಯಾವ ದೇವರ ಬಗ್ಗೆ ಯೋಚನೆ ಬರುವುದಿಲ್ಲ. ಎಲ್ಲಾ ವೈದ್ಯರದ್ದೇ ನಮಗೆ ಡೈಲಿ ಸಿಗ್ತದೆ. ಅಂತವರ ತರೋದು ಇದಾಗಬಹುದು, ಇಂಥವರದ್ದು ಇದಾಗಬಹುದು ಅಂತ ಸಕಲ ಮದ್ದುಗಳ ಸಂಗ್ರಹ ನಮ್ಮ ಹೊಟ್ಟೆ ಆಗಿಬಿಡ್ತದೆ. ಆದ್ರೂ ಒಂದ್ಸರ್ತಿಯೂ ಧನ್ವಂತರಿ ನಾರಾಯಣ ದೇವರು ಅಂತ ಯೋಚನೆ ಮಾಡಿ ಅಚ್ಯುತಾನಂದ ವೈದ್ಯ ಹೇಳಿ ನಮ್ಮ ಮದ್ದು ಹೊಟ್ಟೆಯೊಳಗೆ ಹೋಗುವುದಿಲ್ಲ. ಹೇಗುವ ಹಾಗೆ ದುರ್ಯೋಧನ ನಿಂತ. ಆದರೆ ಅಂತಹ ವಿಪರೀತ ಲಕ್ಷಣದಲ್ಲಿ ಅರ್ಜುನನ ರೋಗ ಬಂದದ್ರಿಂದ ಬಹಳ ಸುಂದರವಾದ ಆರೋಗ್ಯ ಆತ ನೋಡಿಕೊಂಡ. ಶ್ರೀಕೃಷ್ಣ ಅರ್ಪಣ.